ಸ್ನೇಹಿತರೆ ನಮಸ್ಕಾರ. 2025 ಸೆಪ್ಟೆಂಬರ್ 14ನೇ ತಾರೀಕು ಗ್ರ್ಯಾಟಿಟ್ಯೂಡ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಾವು ಸಾಧನಾ ಪ್ರಕಾಶ ರತ್ನ ಪ್ರಶಸ್ತಿಗಳನ್ನು ನೀಡಿದ್ವಿ. ಅದರಲ್ಲಿ ಒಬ್ಬ ಸಾಧಕರನ್ನ ಇವತ್ತು ನಾನು ಪರಿಚಯ ಮಾಡ್ತಾ ಇದ್ದೇನೆ. ಶ್ರೀ ಬಲಭೀಮರಾವ್ ಎಸ್ ಕುಲಕರ್ಣಿ ಅವರು ನಿವೃತ್ತ ಶಿಕ್ಷಕರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಎಸ್ ಸರ್, ಮೊನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಿ, ತಾವು ತುಂಬಾ ಸಕ್ರಿಯವಾಗಿ ಇದ್ರಿ. ಹೇಗನ್ನಿಸ್ತು ಕಾರ್ಯಕ್ರಮ? ನಿಜವಾಗಿಯೂ ಅದು ಹ್ಮ್. ಶಬ್ದಗಳಿಗೆ ನಿಲ್ಕದ್ದು. ಓಕೆ. ಮಾತಿಗೆ, ಶಬ್ದಗಳಿಗೆ ಅದನ್ನ ವರ್ಣಿಸ್ಲಿಕ್ಕೆ ಆಗುವುದಿಲ್ಲ. ಹ್ಮ್. ನೀವು ಕೇಳಿದ್ರಿ ಅಂತ ತಿಳ್ಕೊಂಡು ಈ ಸದ್ಯಕ್ಕೆ ಮಾತು ಹೇಳ್ತಾ ಇದ್ದೀನಿ ನಾನು. ಹೇಳ್ರಿ ಹೇಳ್ರಿ. ನನಗೇನು ಅನ್ನಿಸ್ತು ಅಂತ ಕೇಳಿದ್ರೆ, ಇದು ಒಂದು ಅನುಭವ ಮಂಟಪ. ಹಾ. 12ನೇ ಶತಮಾನದೊಳಗ ಶರಣರು ಅನುಭವ ಮಂಟಪದಲ್ಲಿ ಕೂಡಿಕೊಂಡು ಅನುಭವವನ್ನು ಹಂಚ್ತಾ ಇದ್ರು ಅಂತ ಕೇಳಿದ್ದೆ. ಹ್ಮ್. ಅದೇ ಪ್ರಕಾರ ಇಲ್ಲಿ ನಾನು ಯಾರನ್ನ ಕಂಡಿನ ಅಂತ ಕೇಳಿದ್ರೆ, ಹ್ಮ್. ಜ್ಞಾನಿಗಳನ್ನ ಕಂಡೆ, ವಿಜ್ಞಾನಿಗಳನ್ನು ಕಂಡೆ ಮತ್ತು ಆತ್ಮಜ್ಞಾನಿಗಳನ್ನು ಕಂಡೆ. ಜೊತೆಗೆ ಹ್ಮ್. ಸಾಧನೆ ಮಾಡೋರನ್ನ ಕಂಡೆ, ಸಾಧನೆ ಮಾಡಿದವ್ರನ್ನ ಕಂಡೆ, ಹ್ಮ್. ಸಿದ್ಧಿ ಪಡೆದವ್ರನ್ನ ಕಂಡೆ, ಪ್ರಸಿದ್ಧರಾದವ್ರನ್ನ ಕಂಡೆ. ಹ್ಮ್. ಜೊತೆಗೆ ಅವರ ಒಂದು ಅನುಭವದ ಪ್ರತಿಯೊಂದು ಮಾತು ಪ್ರತಿಯೊಬ್ಬರ ಜೀವಮಾನದಲ್ಲಿ ಹ್ಮ್. ಒಂದು ತಿರುವನ್ನು ಕೊಡುವಂಥದ್ದು, ಹ್ಮ್. 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 ಟರ್ನಿಂಗ್ ಪಾಯಿಂಟ್ ಅಂತ ಹ್ಮ್. ನಾವು ಅದನ್ನ ತಿಳ್ಕೋಬಹುದು. ಅಂಥ ಹ್ಮ್. ಒಂದು ಜ್ಞಾನಿಗಳನ್ನು ನೀವು ಕರೆಸಿದ್ರಿ. ಆ ಒಂದು ಜ್ಞಾನಿಗಳ ಮಧ್ಯದಲ್ಲಿ ನನಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ರಿ. ನಿಜವಾಗಿಯೂ ನಾನು ನಿಮ್ಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಡಿಮೆ ಅಂತ ನಾ ಹೇಳ್ತೀನಿ. ನಮ್ದು ಕಾರ್ಯಕ್ರಮದ ಹೆಸರೇ ಕೃತಜ್ಞತೆ. ಈಗ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರೋದು ಮತ್ತು ಸಮಾಜಮುಖಿಯಾಗಿ ಇದ್ದೀರಿ ಅನ್ನೋದು ನಮಗೆ ಗಮನಕ್ಕೆ ಬಂತು. ಹಾಗಾಗಿ ನಾವು ತಮಗೆ ಸಾಧನಾ ಪ್ರಕಾಶ ರತ್ನ ಪ್ರಶಸ್ತಿಯನ್ನ ಅವತ್ತು ಎಲ್ಲ ಸಾಧಕರ ನಡುವೆ ನಿಮಗೆ ನೀಡಿದ್ವಿ. ನಮಗೂ ತುಂಬ ಸಂತೋಷ ಆಯಿತು ತಾವು ಭಾಗವಹಿಸಿದ್ದು. ಆ, ಮ್, ನೀವು ಈ ಪ್ರಶಸ್ತಿ ತಗೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಬಂದ ಭಾವನೆ ಏನು? ನನಗೆ ಏನು ಭಾವನೆ ಬಂತು ಅಂತ ಕೇಳಿದ್ರೆ, ಹ್ಮ್. ನಾನು ಇನ್ನೂ ಮಾಡಬೇಕಾದ ಕೆಲಸ ಬಹಳ ಇದೆ. ಹ್ಮ್. ಇದು ಇದು ನನಗೊಂದು ಮೊದಲನೇ ಮೆಟ್ಟಲು ನಾ ತಿಳ್ಕೊತೀನಿ. ಹ್ಮ್. 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 ಈಗ ನಾನೇನು ಸಾಧನೆ ಮಾಡಿದ್ದು, ಹ್ಮ್. ಅದರ ಜೊತೆಗೆ ಹ್ಮ್. ನನಗೊಂದು ಪ್ರೇರಣೆ ಸಿಕ್ತು, ಹ್ಮ್. ಇನ್ಸ್ಪಿರೇಷನ್ ಆಯಿತು, ಚೈತನ್ಯ ತುಂಬಿತು. ಹ್ಮ್. ನಾನಿನ್ನೂ ಸಾಧನೆ ಮಾಡಬೇಕು, ಸಮಾಜಮುಖಿಯಾಗಿ ನೀವೇನು ಅದ್ರಾಗೇನು ವರ್ಣ ಮಾಡಿರಲ್ಲ ಹ್ಮ್. ಸ್ಟೇಟ್ನೊಳಗ, ಹೌದು. ಅದೆಲ್ಲವನ್ನು ಪೂರೈಸಬೇಕು. ಹಾ. ಅವಾಗ ನಾನು ಆ ಒಂದು ಸಾಧನೆಗೆ ಮೌಲ್ಯವನ್ನು ವೃದ್ಧಿ ಮಾಡಿದಂಗೆ ಆಗ್ತದ, ಹಾ. ಹಾ. ವ್ಯಾಲ್ಯೂ ಹಾ. ಎಡಿಷನ್ ಮಾಡಿದಂಗೆ ಆಗ್ತದ. ಹ್ಮ್. ಅದು ನನಗೆ ಮರ್ಯಾದೆ ಕೊಟ್ಟಿದೆ, ಹ್ಮ್. ಅದು ಎರಡು ಮಾತಿಲ್ಲ. ಹ್ಮ್. ಆದರೆ ಅದಕ್ಕೆ ನಾನು ಕೂಡ ಏನು ಮಾಡಬೇಕು, ಇನ್ನೂ ಹೆಚ್ಚಿನ ಮೌಲ್ಯವನ್ನು ಅದು ಕೊಡಬೇಕಂತಂದ್ರೆ ಹೆಚ್ಚು ಹೆಚ್ಚು ನಾನು ಕಾರ್ಯೋನ್ಮುಖನಾಗಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದೀನಿ. ಈಗ ನೀವು ಕೇಳಿದ್ರೆ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಹೇಳಿ ಹೇಳಿ. ಇನ್ಮೇಲೆ ಏನು ಮಾಡ್ತೀನಿ ಅಂತ ಕೇಳಿದ್ರೆ ನಾನು ನಿರ್ಣಯ ಮಾಡ್ಕೊಂಡಿದ್ದೀನಿ. ಹೇಳ್ರಿ. ಕೃತಜ್ಞತಾ ಹೀಲಿಂಗ್ ಸೆಂಟರ್, ಹ್ಮ್. ಉಚಿತ ಕೃತಜ್ಞತಾ ಹೀಲಿಂಗ್ ಸೆಂಟರ್ ಅಂತ ಹೇಳಿ ಪ್ರಾರಂಭ ಮಾಡಿಕೊಂಡು, ಹ್ಮ್. ಆ ಮೂಲಕ ಏನು ಜನಸಾಮಾನ್ಯರಿಗೆ ನನ್ನ ಒಂದು ಸೇವೆ ಸಲ್ಲಿಸಬೇಕು ಅಂತ ನಾನು ಈಗ ಮೊನ್ನೆ ಕೂಡ ಪ್ರತಿಜ್ಞೆ ಮಾಡ್ಕೊಂಡು ಬಂದೀನಿ. ಈಗ ನಮ್ಗೆ ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ಸರ್? ಒಂದು ಸನ್ಮಾನ ಮಾಡಿದಾಗ. ನಿಮ್ಮ ವಯಸ್ಸು ಎಷ್ಟು ಹೇಳಿ? ನನಗೀಗ 82 ಮುಗಿಲಿಕ್ಕೆ ಬಂತದ. 82ನೇ ವಯಸ್ಸಿನಲ್ಲಿ ನಾನು ಇನ್ನೂ ಏನಾದರೂ ಮಾಡಬೇಕು ಅಂತ ನಿರ್ಧಾರ ಮಾಡೋದಿದೆಯಲ್ಲ, ಅದಕ್ಕೆ ನಾನು ನಿಮ್ಗೊಂದು ಸಲ್ಯೂಟ್ ಹೊಡಿತೀನಿ ಸರ್. ಯಾಕೆಂದ್ರೆ ಈ ಸುಮಾರು ಜನ ಏನಾಯ್ತು, ನಮ್ಗೆ ವಯಸ್ಸಾಗೋಯ್ತು, ರಿಟೈರ್ ಆಗೋದ್ವಿ ಅಂತ 60ನೇ ವಯಸ್ಸಿಗೆನೆ ಇನ್ನೇನು ಲೈಫ್ ಎಂಡು ಅನ್ಕೊಂಡ್ಬಿಡ್ತಾರೆ. 60 + 22 ನೀವೀಗ ಅಂದ್ರೆ ಆ, 82ನೇ ವಯಸ್ಸಿನಲ್ಲಿ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಎಲ್ಲರೂ ಮಾಡ್ಬೋದಲ್ವಾ ಸರ್? ಏಕೆ ಎಲ್ಲರಿಗೂ ಸಾಧ್ಯ ಇದೆಯಲ್ಲ? ಎಲ್ರಿಗೂ ಇದೆ ಅಲ್ವಾ? ಇದೆ ಇದೆ. ಇದೆ ನಾನು ಅಂದ್ರೆ. ಈಗ ಒಂದು ಹಾ. ಪ್ರಶ್ನೆ ಬಂತಂತ ಹೇಳ್ತೀನಿ. ಹಾ. ನಾನು ಶಿಕ್ಷಕನಾಗುವಂಥ ಮೊದಲು ಅಥವಾ ವೃತ್ತಿಯೊಳಗೆ ಏನು ಅಭ್ಯಾಸ ಮಾಡಿದೆ, ಜ್ಞಾನವನ್ನು ಸಂಪಾದನೆ ಮಾಡಿದೆ, ಅದಕ್ಕಿಂತಲೂ ಹೆಚ್ಚಿನ ಜ್ಞಾನವನ್ನ ನನ್ನ ನಿವೃತ್ತಿ ನಂತರ ಮಾಡೀನಿ ಅಂತ ನಾನು ಹೆಮ್ಮೆ ಪಟ್ಟು ಹೇಳ್ತೇನೆ.
ವಾವ್ ವಾವ್, ನಿಜವಾಗ್ಲೂ ಇನ್ಫ್ಯಾಕ್ಟ್ ದ ರಿಯಲ್ ಲರ್ನಿಂಗ್ ಸ್ಟಾರ್ಟ್ಸ್ ಆಫ್ಟರ್ ಗ್ರಾಜುಯೇಷನ್ ಅಂತ ಒಂದು ಮಾತಿದೆ. ದ ರಿಯಲ್ ಎಜುಕೇಶನ್ ಸ್ಟಾರ್ಟ್ಸ್ ಆಫ್ಟರ್ ಗ್ರಾಜುಯೇಷನ್ ಅಂತ. ನೀವು ಆಫ್ಟರ್ ರಿಟೈರ್ಮೆಂಟ್ ನಿಮ್ ಲರ್ನಿಂಗ್ ಜಾಸ್ತಿ ಆಯ್ತು ಅಂತ ನಿಮ್ಮ ಇವತ್ತಿಗೂ ಕೂಡ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಸ್ಟೂಡೆಂಟ್. ಇದೆ. ಹ್ಮ್. ಇವತ್ತಿಗೂ ಕೂಡ ನನ್ನ ಕ್ಲಾಸ್ ಇರ್ತಾವು. ನಾನು ಎಮ್ ಸ್ಟೂಡೆಂಟ್ ನೋ ಆಲ್ಸೋ. ಹ್ಮ್. ನಾನು ಕೂಡ ಈಗ ಒಬ್ಬ ವಿದ್ಯಾರ್ಥಿಯಾಗೇ ಇದ್ದೀನಿ. ಹಾ 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 ಈಗ ಹಾ. ಅಧ್ಯಯನದ ಜೊತೆಗೆ ಅಧ್ಯಾಪನ ಜೊತೆಗೆ ಅಧ್ಯಯನ ಕೂಡ ಇರಬೇಕು. ಹ್ಮ್ ವೃತ್ತಿಗೆ ಬೂದ್ಕಡೆ ಮುಗಿಬಾರ್ದು, ಅದು ಕಂಟಿನ್ಯೂ ಆಗಿರ್ಬೇಕು. ಅಂದ್ರೆ ಹ್ಮ್ ಸಮಾಜಮುಖಿಯಾಗಿ ಏನಾದರೂ ಸೇವೆ ಮಾಡ್ಬೇಕನ್ನುವಂಥದ್ದೇ ನಾನು ಇಲ್ಲಿ ಕಲ್ತಿರುವಂತದ್ದು. ಹ್ಮ್ 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 ಹ್ಮ್. ತುಂಬಾ ಸಂತೋಷ. ಒಟ್ಟಾರೆ ಶಿಕ್ಷಣದ ಅನುಭವ ಹೇಳೋದಾದ್ರೆ ಆ, ಯಾವ ತರ ಹೇಳ್ತೀರಿ ನಿಮ್ಮ ಒಂದು ಜರ್ನಿ? ಸರ್, ನಾನು 1967 ಇಸ್ವಿ ಒಳಗ ಈ ಈಗ ಕೊಪ್ಪಳ ಜಿಲ್ಲಾ, ಮೊದಲು ರಾಯಚೂರು ಜಿಲ್ಲೆ ಇತ್ತು. ತಾವರಗೆರ ಎನ್ನುವಂಥ ಒಂದು ಹಳ್ಳಿ ಒಳಗ ನಾನು ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಆ ಹಳ್ಳಿ ಅತ್ಯಂತ ಹಿಂದುಳಿದ ಪ್ರದೇಶ. ಶಾಲೆಯಲ್ಲಿ ಕೂಡ ಏನು ಹೆಚ್ಚಿನ ಸುಧಾರಣೆ ಇದ್ದಿಲ್ಲ. ಬಹುತರವಾಗಿ ಅದಕ್ಕಿಂತ ಮೊದಲು ನನ್ನ ಹಾಗೆ ಅಲ್ಲಿ ಶಾಲೆಗೆ ಸೇರಿಕೊಂಡವರು ಯಾರೂ ಒಂದು ವರ್ಷ ತನಕ ಅಲ್ಲೇ ಬಹುತರವಾಗಿಲ್ಲ. ಅಂದ್ರೆ ಅಷ್ಟು ಇದು ಫೆಸಿಲಿಟೀಸ್ ಇಲ್ಲ ಅನ್ನುವಂಥ ಒಂದು ಕಾರಣಕ್ಕೆ. ಹ್ಮ್ ಆದರೆ ನಾನು ನಿರ್ಣಯ ಮಾಡಿಕೊಂಡೆ, ಹ್ಮ್ ಹಳ್ಳಿಯನ್ನೇ ನಾನು ಕೇಂದ್ರ ಸ್ಥಾನ ಮಾಡಿಕೊಂಡು ಹ್ಮ್ ಇದರಲ್ಲಿನೇ ನಾನು ಏನಾದರೂ ಒಂದು ಕೆಲಸ ಮಾಡ್ಬೇಕಂತ ನಿರ್ಣಯ ಮಾಡಿಕೊಂಡು ಅಂಥ ಒಂದು ಹಳ್ಳಿಯೊಳಗೆ ನಾನು ಕೆಲಸ ಮಾಡಿದೆ. ಮಾಡೋ ಮುಂದೆ ಏನೋ ಒಂದು ಅನಾನುಕೂಲತೆಗಳಿವೆ. ಎಷ್ಟು ಅನಾನುಕೂಲತೆ ಅದು ಹೇಳಲಿಕ್ಕಾಗೋದಿಲ್ಲ. ಪಾಠಶಾಲೆ ಏನು ಕಲಿಕೆಗೆ ತರಗತಿಗಳು ಕೂಡ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಇದ್ರೆ 2 ಕ್ಲಾಸು ಒಳಗೆ ನಡಿಬೇಕು, ಒಂದು ಕ್ಲಾಸ್ ಹೊರಗೆ ನಡಿಬೇಕು ಗಿಡದ ಕೆಳಗೆ. ಹ್ಮ್ ಆಮೇಲೆ ಆಫೀಸ್ ಅಂದ್ರೆ ಒಂದು ಸಣ್ಣದು 6x10 ಹ್ಮ್ ಅಂತ ಒಂದು ರೂಮ್. ಅದ್ರಾಗ ಹೆಡ್ ಮಾಸ್ಟರ್ ಅವರೇ ಅಲ್ಲೇ ಕೊಡಬೇಕು, ಕ್ಲಾರ್ಕ್ನು ಅಲ್ಲೇ ಕೊಡಬೇಕು, ನಾವು ಅಲ್ಲೇ ಕೊಡಬೇಕು. ಹ್ಮ್ ಹ್ಮ್ ಇವತ್ತಿನ ದಿವಸ ಅದು ಒಂದು ಪ್ರೀ ಯೂನಿವರ್ಸಿಟಿಯಾಗಿ ಅಲ್ಲಿ ಜನರ ಒಂದು ಅಭಿವೃದ್ಧಿಯಾಗಿ ಸಹಕಾರದಿಂದ, ಜನರ ಸಹಕಾರದಿಂದ ಬಹಳ 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 ಮುಂದುವರೆದದ. ಇವತ್ತು ನನಗೆ ಬಹಳ ಹೆಮ್ಮೆ ಎನಿಸ್ತದ. ಇವತ್ತಿಗೂ ಕೂಡ ಅಲ್ಲಿ ಜನ ನನ್ನನ್ನು ಬಹಳ ಗೌರವದಿಂದ ಕಾಣ್ತಾರೆ. ಮತ್ತು ಅಲ್ಲಿಯ ಒಂದು ಜನರ ಒಂದು ಪ್ರೀತಿ, ಗೌರವ, ಅಭಿಮಾನ ಇವತ್ತು ನಾನು ಈ ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ಯದ. ಅದನ್ನ ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ನೀವು 100ಕ್ಕೆ 100 ಖುಷಿಯಾಗಿದ್ದೀರಿ, ಜೀವನ ಅನುಭವಿಸ್ತಾ ಇದ್ದೀರಿ ಅಂತ ನನಗನ್ಸಿದೆ. ನೀವೇನ್ ಹೇಳ್ತೀರಿ? ನಿಜ ನಿಜ ನಿಜ. ಹಾ. ಹೌದು ಹೌದು ಹೌದು, ಸರಿ ಇದೆ. ಗುಡ್. ಯಾಕೆ? ಈಗ ನೀವು ರೇಖಿನಲ್ಲಿ ಆಸಕ್ತಿ ಹೇಗ್ ಬಂತು? ಹಾ. ಸರ್, ನಾನು ಇಷ್ಟೆಲ್ಲ ಸದ್ಯಕ್ಕೆ ನಾನು ಮಾತಾಡ್ತಿದ್ದೀನಲ್ಲ, ನಾ ಈಗ ಕ್ವೈಟ್ ಆಲ್ ರೈಟ್, ಹ್ಮ್ ಹೆಲ್ತಿ ಇದ್ದೀನಿ. ನಾನು ಹೆಲ್ತಿ ಕೂಡ ಆಗಿದೆ ಅಂತ ತಿಳ್ಕೊಂಡ್ರೆ ನೋ ಪ್ರಾಬ್ಲಮ್. ನಾನು ಈಗ 15 ವರ್ಷದಿಂದ ನಾನು ಇದನ್ನು ಕಲಿಕೆಯಲ್ಲಿ ಇದ್ದೀನಿ, ರೇಖೆ ಕಲಿಕೆ. ಒಂದು ಸಾರಿ ಟಿ ವಿ ಒಳಗೆ ಈ ಒಂದು ಕಾರ್ಯಕ್ರಮ ಬಂತು. ಮಧುಸೂದನ್ ಅನ್ನುವಂಥವರು ಒಂದು ಕಾರ್ಯಕ್ರಮ ಕೊಡ್ತಾ ಇದ್ರು ರೇಖಿದು ಬಗ್ಗೆ. ಅಲ್ಲಿ ಒಬ್ಬ ಅಸ್ತಮಾ ಪೇಷಂಟಿಗೆ ಅವರು ಎನರ್ಜಿ ಹೆಲಿಂಗ್ನಿಂದ ಅಲ್ಲೇ ಹೀಲ್ ಮಾಡಿದ್ದು ನನಗೆ ಗಮನಕ್ಕೆ ಬಂತು. ನಾನು ಅವತ್ತಿನಿಂದ ನಿರ್ಣಯ ಮಾಡಿದೆ, ನಾನು ಕೂಡ ಈ ವಿದ್ಯೆ ಕಲಿಬೇಕು, ಈ ಸಾವಿರಾರು ಜನರಿಗೆ ಅದರ ಉಪಯೋಗ ಕೊಡಬೇಕು, ಸಹಕಾರಿಯಾಗಬೇಕು, ಮಾರ್ಗದರ್ಶಕನಾಗಬೇಕು ಅಂತ ತಿಳ್ಕೊಂಡು ನಾನು ಅವತ್ತು ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಹ್ಮ್ ನಮ್ಮ ಈ ಬೆಂಗಳೂರೊಳಗನ ಈ ಇಬ್ಬರು ಶಿಕ್ಷಕರ ಕಡೆಗೆ, ಅದಕ್ಕೆ ಈ ಮಾಸ್ಟರ್ಸ್ ಕಡೆಗೆ ನಾನು ಕಲ್ತ್ಕೊಂಡೆ. ಹ್ಮ್ ಹ್ಮ್ ಆಮೇಲೆ ನನಗೆ ಇನ್ನೂ ಅಲ್ಲಿ ಮತ್ತೆ ಉತ್ತರ ಪ್ರದೇಶದೊಳಗೆ, ದೆಹಲಿ ಒಳಗೆ ಹೆಚ್ಚಿನ ಒಂದು ಅದನ್ನೇ ದೊಡ್ಡ ಸಂಸ್ಥೆ ಮಾಡಿಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಸಂಸ್ಥೆ ಇದೆ ಅದು ಹ್ಮ್ ಹ್ಮ್ ಕೊಡುವಂತ. ಆ ಸಂಸ್ಥೆಗೆ ನನ್ನ ಕನೆಕ್ಷನ್ ಆಯಿತು. ಆದ್ರಿಂದ ನಾನು ಹಿಂದಿ ಆ್ಯಕ್ಚುಲಿ ಅಷ್ಟು ಬರ್ತಿದ್ದಿಲ್ಲ. ಹ್ಮ್ ನಾನು ಮತ್ತೆ ಹಿಂದಿನ ಕಲ್ಕೊಂಡೆ, ಕನಿಷ್ಠ ಪಕ್ಷಕ್ಕೆ ಅರ್ಥ ಮಾಡಿಕೊಳ್ಳುವಷ್ಟು. ಹಾ ಅವಾಗ ನಾನು ಹಿಂದಿಯಲ್ಲಿನೇ ಪಾಠ ಮಾಡಿಕೊಂಡು ಮುಂದೆ ನನಗೆ ಹಸಿವಿತ್ತಲ್ಲ, ಇಲ್ಲಿ 3rd ಡಿಗ್ರಿ ಅಷ್ಟೇ ಪೂರೈಸಿದ್ದೆ. ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿಕೊಂಡೆ, ಗ್ರ್ಯಾಂಡ್ ಮಾಸ್ಟರ್ ಮಾಡಿಕೊಂಡೆ. ಹ್ಮ್ ನಾನು ಫೀಲಿಂಗ್ ನಾನೇನು ಮಾಡ್ತಾ ಇದ್ನಲ್ಲ, ಅಲ್ಲಿ ಇವತ್ತಿಗೂ ಕೂಡ ನಿಮ್ಗೆ ಹೇಳಬೇಕಂದ್ರೆ ಪ್ರತಿ ತಿಂಗಳ ನಮ್ಮ ಒಂದು ಕಲಿತ ಏನು VRA ಸಂಸ್ಥೆ ಇದೆ, ವಿಶ್ವರೇಖೆ ಅಭಿಯಾನ ಅನ್ನುವಂಥ ಸಂಸ್ಥೆ ಇದೆ. ಅದು ಹ್ಮ್ ಪ್ರತಿ ತಿಂಗಳ ಡಿಸ್ಟನ್ಸ್ ಹೀಲಿಂಗ್ ಅಂತ ಹೇಳಿ ಯಾರು ಜಾಯಿನ್ ಆಗ್ತಾರೆ, ಸುಮಾರು 70 ಜನ ಜಾಯಿನ್ ಆಗ್ತಾರೆ. ಹ್ಮ್ ಅದರಿಂದ ಈಗ ನಾನು
ಅಲ್ಲಿ ಹೀಲಿಂಗ್ ಮಾಡ್ಕೋತ ನನ್ನ ಹೀಲಿಂಗ್ ನೋಡಿಕೊಂಡು ಇವರು ಉತ್ತಮ ಬೆಸ್ಟ್ ಹೀಲರ್ ಅಂತ ತಿಳ್ಕೊಂಡು ನನಗೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಪ್ರಶಸ್ತಿ ಕೊಟ್ರು. ತುಂಬಾ ಸಂತೋಷ ಸರ್, ಶುಭಾಶಯಗಳು. ಈ ಉಸುಯಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ಗೂ ಈ ಕರುಣಾ ರೇಖಿ ಮಾಸ್ಟರ್ ಅಂದ್ರೆ ಏನ್ ವ್ಯತ್ಯಾಸ? ಓಕೆ, ಇದು ಈ ರೇ- ಉಸುಯಿ ರೇಖಿ ಮಾಸ್ಟರ್ ಅಂತಂದ್ರೆ ಮಿಕಾವೋ ಉಸುಯಿ ಅವರು ಹ್ಮ್ ಪ್ರಚುರಗೊಳಿಸಿದ್ದು. ಜಪಾನಿಗೆ ಒಂದು ಸ್ಪಿರಿಚುವಲಿಸ್ಟ್ ಅಂತ ಹ್ಮ್ ಅನ್ಬೋದು. ಹ್ಮ್ ಅದು ಪ್ರಚಾರ ಆದ್ಮೇಲೆ ಹ್ಮ್ ಆಕ್ಚುಲಿ ಮೊದಲೇ ನಮ್ಮ ಇಂಡಿಯಾದೊಳಗ, ನಮ್ಮ ಭಾರತದೊಳಗನ ಇದು ಇತ್ತು. ಹ್ಮ್ ಅಥರ್ವಣ ವೇದದೊಳಗೆ ಇದು ಬರ್ತಾ ಇದೆ. ಹ್ಮ್ ಅಲ್ಲಿ ಸ್ಪರ್ಶ ಚಿಕಿತ್ಸೆ ಅಂತ ಇದು ಕರೆಯಲ್ಪಡ್ತಿತ್ತು. ಋಷಿಮುನಿಗಳು ಇದನ್ನ ಸಾಧನ ಮಾಡ್ತಾ ಇದ್ರು. ಹ್ಮ್ ನಮ್ಮಲ್ಲಿ ಒಂದೇನು ಸ್ವಲ್ಪ ಇನ್ನೂ ಏನು ಅಂತ ಕೇಳಿದ್ರೆ, ಯಾವುದನ್ನಾದ್ರೂ ಕೂಡ ಬಚ್ಚಿಡೋದು ಅನ್ನುವಂಥದ್ದು ಒಂದು ಮೊದಲಾಗಿನ ಒಂದು ಪದ್ಧತಿ, ಬಿಚ್ಚಿಡೋದು ಇದ್ದಿಲ್ಲ. ಓಕೆ ಓಕೆ. ಆದ್ದರಿಂದ ಅದು ನಮ್ಮಲ್ಲಿ ಪ್ರಚಾರ ಆಗಲಿಲ್ಲ. ಹ್ಮ್ ಅದನ್ನೇ ಇಲ್ಲಿಂದ ಅಭ್ಯಾಸ ಮಾಡಿ, ಇಲ್ಲಿಂದ ಕಲ್ಕೊಂಡು ಹೋಗಿ ಬುದ್ಧ ಅದನ್ನ ತಮ್ಮಲ್ಲಿ ಪ್ರಚಾರ ಮಾಡಿಕೊಂಡ್ರು, ತಮ್ಮ ಶಿಷ್ಯರಿಗೆ ಕಲಿಸ್ತಾ ಇದ್ರು. ಆಮೇಲೆ ಅವಾಗ ಅವರು ಕಾಲವಾದ ನಂತರ ಆನಂದ್ ಅನ್ನುವಂಥ ಒಬ್ಬ ಶಿಷ್ಯ ಅಲ್ಲಿ ಇದ್ದಿದ್ರು. ಹ್ಮ್ ಅವ್ರ ಕಡೆ ಹೋಗಿ ಉಸುಯಿಯವರು ಮಾತ್ರ ತಿಳ್ಕೊಂಡ್ರು. ನಾವು ಸಾಧನೆ ಮಾಡಿದ್ರು. ಅದರೊಳಗೆ 20 ದಿವಸ ತಪಸ್ಸುಂಟು, ಎಜುಕೇಟ್ ತಪಸ್ಸು ಅನ್ನುವಂಥ ರೀತಿಯೊಳಗೆ ಸಾಧನೆ ಮಾಡಿಕೊಂಡು ಹ್ಮ್ ಸಿದ್ಧಿ ಪಡ್ಕೊಂಡ್ರು. ಆವಾಗ ಅವರಿಗೆ ಒಂದು ರೇಖೆಯ ಬಗ್ಗೆ ಒಂದು ಏನು ತಾನೇ ಇದು ಬಂತು, ಹ್ಮ್ ಒಂದು ಅನುಭವ. ಅವಾಗೇನು ಅವರಿಗೆ ಅವಾಗ್ನಿಂದ ಅವರು ಪ್ರಚಾರ ಮಾಡ್ಲಿಕ್ಕೆ ಹತ್ತಿದ್ರು. ಅದು ಮುಂದೆ ಈಗ ಇವತ್ತಿಗೂ ಕೂಡ ಈ ಅಮೇರಿಕ ಇಂಥವೆಲ್ಲ ಪಾಶ್ಚಾತ್ಯ ದೇಶಗಳಲ್ಲಿ ಹೆಚ್ಚು ಪ್ರಚಲಿತ ಅದ. ನಮ್ಮಲ್ಲಿ ಇನ್ನೂ ಅಷ್ಟು ಪ್ರಚಲಿತ ಇಲ್ಲ. ಅದು ಹ್ಮ್ ಕುಸುಗಿ ರೇಖೆ. ಇನ್ನು ಕರುಣಾ ರೇಖೆ ಅಂತಂದ್ರೆ ಇದರಲ್ಲಿ ಎಲ್ಲ ಈ ರೇಖೆಯೊಳಗ ವಿಶೇಷವಾಗಿ ನಾವು ಹ್ಮ್ ಚಿಹ್ನೆಗಳು ಕೂಡ ಉಪಯೋಗ ಮಾಡ್ಕೋತೀವಿ. ಹ್ಮ್ ಚಿಹ್ನೆಗಳು, ಹ್ಮ್ ಆಮೇಲೆ ಅದಕ್ಕೆ ಯಂತ್ರ ಮಂತ್ರ ತಂತ್ರ ಮನನ ಅವೆಲ್ಲ ಇದೆ. ಆ ಪ್ರಶ್ನೆ ಬೇರೆ. ಇಲ್ಲಿ ಕೂಡ ಈ ನಮ್ಮ ದೇಶದೊಳಗೆ ಏನು ಇದು ಬಂತಲ್ಲ ಕರುಣಾ ರೇಖೆ ಅನ್ನುವಂಥದ್ದು, ಕೆಲವು ಮಂದಿ ಹೇಳ್ತಾರ, ನೀವು ಸತ್ಯ ಸಾಯಿ ಬಾಬಾ ಅಂತ ಹೆಸರು ಕೇಳಿರಬಹುದು. ಹೌದು. ಹಾ, ಅವರು ಇದು ಯಾವಾಗಲೂ ಹಿಂಗ್ ಕೈ ಹಿಂಗ್ ಮಾಡ್ತಾ ಇದ್ರು. ಹ್ಮ್ 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 ಅಂದ್ರೆ ಅವರು ಕರುಣಾ ರೇಖೆಯನ್ನ ತಂದ್ರು. ಆದ್ರ ಅವ್ರ ಅವ್ರ ಹೆಸರು ಕೂಡ ಈ ರೇಖೆ ಇದೆ ಅಂತ ಕೆಲವು ಮಂದಿ ಅಂತಾರೆ. ಅಂದ್ರೆ ಇದು ನಮ್ಮಲ್ಲಿರುವಂತಹ ಏನು ಚಿಹ್ನೆಗಳವ ಅವುಗಳನ್ನ ಉಪಯೋಗ ಮಾಡಿಕೊಂಡು ಮಾಡಿರುವಂತಹದ್ದು ಕರುಣಾ ರೇಖೆ. ಹಾ 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 ಹಾ. ನಮ್ಮಲ್ಲಿನ ಪ್ರಚಾರ ಆಗಿರೋದು ಸಾಯಿಬಾ ಅವರು ಮಾಡ್ತಿದ್ರು ಅಂತಾರೆ. ಹಾ. ಈಗ ಅದು ನಮ್ಮಲ್ಲಿ ಕೂಡ ಇದೆ. ನಾನು ಕರುಣಾ ರೇಖೆ ಮಾಸ್ಟರ್ ಕೂಡ ಹೌದು. ತುಂಬಾ ಸಂತೋಷ. ಮತ್ತೆ ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅದು ಕೂಡ ತಾವು ತಿಳ್ಕೊಂಡಿದ್ದೀರಿ, ಏನಿದ್ರ ವಿಶೇಷ? ಈಗ ನಾನು ಅದನ್ಯಾಕೆ ಅಭ್ಯಾಸ ಮಾಡಬೇಕಾಯಿತು ಹ್ಮ್ ಅಂತ ಕೇಳಿದ್ರೆ, ಎಷ್ಟೋ ಸಮಸ್ಯೆಗಳು ಹ್ಮ್ ಒಂದು ರಿಪೋರ್ಟ್ನಾಗ ಆಗಲಿ ಎದ್ರಾಗ ಕಣ್ಣಿಗೆ ನೋಡಿದ್ರೆ ಆರಾಮ್ ಇರ್ತಾನ, ಚೆನ್ನಾಗಿರ್ತದೆ. ಆದ್ರೆ ಏನೋ ಒಂದು ಇದಕ್ಕೆ ನಿಲುಕದ್ದು ಒಂದು ಇರ್ತದ, ಸಮಸ್ಯೆ ಇರ್ತದ. ಈಗ ಎಲ್ಲ ವೈಜ್ಞಾನಿಕ ಚಿಂತನೆಗೆ ನಿಲುಕದ್ದು. ಅದಕ್ಕೆ ಅದು ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳ ಮೂಲಕ ಇಲ್ಲಿ ಅದು ಬಂದಿರ್ತದ. ಆದ್ದರಿಂದ ಆ ಪಾಸ್ಟ್ ಲೈಫ್ಗೆ ನಾವು ಹೋದ್ರೆ, ಮುಖ್ಯವಾಗಿ ನಾನು ಕಲಿತಂಥ ಉದ್ದೇಶ ಎದಕ್ಕಂತ ಕೇಳಿದ್ರೆ, ಪಾಸ್ಟ್ ಲೈಫ್ಗೆ ಹೋದ್ರೆ ಈ ಸಮಸ್ಯೆಗೆ ಅಲ್ಲಿ ರೂಟ್ ಸಿಗ್ತದ, ಹ್ಮ್ ಅವ್ರ ಬೇರು ಅಲ್ಲಿ ಇರ್ತದ. ಆದ್ದರಿಂದ ನಾವು ಅಲ್ಲೇ ವ್ಯಕ್ತಿಯನ್ನ ಪಾಸ್ಟ್ ಲೈಫಿಗೆ ಕರ್ಕೊಂಡು ಹೋಗಿ ಅವನ ಸಮಸ್ಯೆ ಏನಿದೆ ತಿಳ್ಕೊಂಡು ಅಲ್ಲೇ ನಾವು ಒಂದು ಕ್ಷಮಾಪಣೆ ಕೇಳಿದಾಗ ಅದು ಅದು ಮುಕ್ತಿವಂತನ ಇಲ್ಲಿ ಅದು ಮತ್ತು ಅವನಿಗೆ ಒಂದು ಹೆಚ್ಚಿನ ಒಂದು ಉತ್ತಮ ಜೀವನ ಕ್ರಮಕ್ಕೆ ಅನುಕೂಲ ಆಗ್ತದ ಅನ್ನೋ ದೃಷ್ಟಿಕೋನಕ್ಕೆ ಹ್ಮ್ 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 ನಾನು ಅಭ್ಯಾಸ ಮಾಡಿದೆ. ಇನ್ನೂ ಹೆಚ್ಚು ಪರಿಣಿತರು ಅದನ್ನು ಸಂಪೂರ್ಣವಾಗಿ ಅದನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಹಾ 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 ಹಾ. ಈ ಕ್ಲಿನಿಕಲ್ ಹಿಪ್ನೋಥೆರಪಿ ಹ್ಮ್. ಇದರಲ್ಲಿಯೂ ಕೂಡ ತಾವು ಪಳಗಿದ್ದೀರಿ, ಏನ್ ಸಮಾಚಾರ? ದಟ್ಸ್ ಟ್ರೂ. ಹಾ. ಅಂದ್ರೆ ಇತ್ತಿತ್ತಲಾಗಿ ಏನಾಗಿದೆ, ರಿಸಲ್ಟ್ ಚೆನ್ನಾಗಿ ಬರಬೇಕಾದ್ರೆ ಹ್ಮ್ ರೇಖೆಯಿಂದ, ಬರೀ ಒಂದು ರೇಖೆಯಿಂದ ಆದ್ರೆ ಅಷ್ಟು ಇನ್ನೂ ಕಾಲಾವಕಾಶ ಹೋಗ್ತದೆ. ಆದ್ರಿಂದ ಹಿಪ್ನಾಟಿಸಮ್ ಅಂತಂದ್ರೆ ಏನು, ಮನಸ್ಸಿನ ಮೇಲೆ ಇದು ಮಾಡಿಕೊಳ್ಳೋದು, ಕಂಟ್ರೋಲ್ ಮಾಡಿಕೊಂಡು ಆ ಮನಸ್ಸಿನ ಒಂದು ಶಕ್ತಿಯನ್ನು ಕೂಡ ಉಪಯೋಗ ಮಾಡಿಕೊಂಡು ಇದಕ್ಕೆ ಉಪಯೋಗ ಮಾಡಿಕೊಳ್ಳುವಂಥದ್ದು. ಓಕೆ. ಆದ್ರಿಂದ ಮನುಷ್ಯನ ಮನುಷ್ಯನ ಏನು ಮನಸ್ಸು ಸ್ಥಿತಿ ಇದೆಯಲ್ಲ, ಅವನಲ್ಲಿ ಏನೋ ಒಂದು ಆ ಆ ಮನಸ್ಸಿನ ತಿಳ್ಕೊಂಡು ಆ ಮನಸ್ಸಿಗೆ ಒಂದು ಉತ್ತಮವಾದದ್ದನ್ನ ವಿಚಾರ ಹಾಕಿ ಹ್ಮ್ ಅದಕ್ಕೆ ಕನ್ಫರ್ಮೇಷನ್ ಅಂತ ಕರಿತೀವಿ, ನಿಮ್ಗೆಲ್ಲ ಗೊತ್ತದ. ಹೌದು. ಆ ಮೂಲಕ ಆ ಶಕ್ತಿಯನ್ನು ಕೂಡ ಹ್ಮ್ ಉಪಯೋಗ ಮಾಡಿಕೊಂಡು ನಾವು ರೇಖೆಯನ್ನು ಹೆಚ್ಚು ಒಂದು
ಆ, ಉತ್ತಮ ರೀತಿಯೊಳಗೆ ಫಲ ಬರುವಂಗ ರಿಸಲ್ಟ್ ಬರುವಂಗೆ ಮಾಡ್ಕೊಳಿಕ್ ಬರ್ತದೆ. ಈ ಪೆಂಡುಲಮ್ ಡೌಸಿಂಗ್, ಮಿಡ್ ಬ್ರೈನ್ ಆಕ್ಟಿವೇಶನ್, ಎಸ್, ಅಡಲ್ಟ್ ಬ್ರೈನ್ ಆಕ್ಟಿವೇಶನ್ ಇವೆಲ್ಲ ಹೇಗೆ ಉಪಯೋಗ ಆಗತ್ತೆ? ಓಕೆ. ಇದು ಪೆಂಡುಲಮ್ ಅನ್ನುವಂಥದ್ದು, ಈಗ ಅದು ಒಂದು ದಾರಕ್ಕೆ ಒಂದು ಭಾರವಾದ ವಸ್ತುವನ್ನು ಕಟ್ಟಿದಾಗ, ಯಾವುದೇ ವಸ್ತುವನ್ನು ಕಟ್ಟಿದಾಗ ಅದು ಪೆಂಡುಲಮ್ ಆಗ್ತದೆ. ಹೌದು. ಆ್ಯಕ್ಚುಲಿ ಅದರ ಉಪಯೋಗ ನಮ್ಗೆ ರೇಖೆ ಒಳಗೆ ಬರ್ತದೆ. ಹ್ಮ್. ಅದು ನಾವು ಆ ರೇಖೆಯನ್ನು ಅದರಿಂದ ಕೂಡ ಅದಕ್ಕೆ ನಾವು ಏನು ಕೊಟ್ಟು ಒಂದು ಆದೇಶ ಕೊಟ್ಟು ಅದಕ್ಕೆ ನಾವೇನು ಮಾಡ್ಬೋದು, ಹೀಲಿಂಗ್ ಉಪಯೋಗ ಮಾಡ್ಕೋತೀವಿ. ಆಮೇಲೆ ಬ್ಲಾಕೇಜಸ್ ತೆಗಿಲಿಕ್ಕೆ ಉಪಯೋಗ ಮಾಡ್ಕೋತೀವಿ. ಹ್ಮ್. ಆದ್ರಿಂದ ಪೆಂಡುಲಮ್ ಅಲ್ಲಿ ಉಪಯೋಗ ಆಗ್ತದೆ. ಹ್ಮ್. 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 ಕ್ಲಾಕ್ ವೈಸ್ ತಿರುಗಿಸಿದಾಗ ಅದಕ್ಕೆ ಹೀಲಿಂಗ್ ಆಗ್ತದೆ. ಹ್ಮ್. ಕ್ಲಾಕ್ ವೈಸ್ ತಿರುಗಿದಾಗ ಆಯಾ ಏನೇನು ನೆಗೆಟಿವಿಟಿ ಬ್ಲಾಕೇಜಸ್ ಅದನ್ನು ತೆಗಿತಾವೆ. ಓಕೆ. ಆದ್ರಿಂದ ಅದಕ್ಕೂ ಕೂಡ ಉಪಯೋಗ ಆಗ್ತದೆ. ಆಮೇಲೆ ಸರ್ಚಿಂಗ್ ಹ್ಮ್. ಏನಿದೆ ಅದನ್ನು ಕಂಡು ಹಿಡಿಲಿಕ್ಕೆ, ಯಾವುದೇ ಒಂದು ನೀರದು ಹೇಗೆ, ಆಮೇಲೆ ಯಾವುದಾದ್ರೂ ಒಂದು ವಸ್ತು ಕಳೆದಿದ್ರೆ ಎಲ್ಲಿದೆ, ಈ ಟೈಪ್ ಕೂಡ ಅದನ್ನು ಸಂಶೋಧನೆ ಮಾಡಿಕೊಡಕ್ಕೆ ಬರ್ತದೆ. ಜೊತೆಗೆ ಹ್ಮ್. ನಮ್ಮ ಆರ ಇದೆಯಲ್ಲ, ನಮ್ಗೆ ಆರ ಪ್ರಭೆ. ಪ್ರಭಾ ವಲಯ ಅಂತ ಕರೀತಾರೆ. ಹ್ಮ್. ಬಯೋಮ್ಯಾಗ್ನೆಟಿಕ್ ಫೀಲ್ಡು ಹ್ಮ್. ಪ್ರತಿಯೊಂದು ವ್ಯಕ್ತಿಗೂ ಇರ್ತದೆ. ಈಗ ಕ್ವಾಂಟಮ್ ಫಿಸಿಕ್ಸ್ ಬಂದ್ಮೇಲೆ ಪ್ರತಿಯೊಂದು ವಸ್ತು ಕೂಡ ಕಂಪಿಸ್ತಾ ಇದೆ, ಅದು ಎನರ್ಜಿ ಬಿಡ್ತಾ ಇದೆ ಅನ್ನುವಂಥದ್ದು ಅದು ವಿಶೇಷ ಇರಲಿ. ಆದ್ರಿಂದ ಹ್ಮ್. ಆ ಒಂದು ಆರ ತಿಳ್ಕೊಳ್ಳಿಕ್ಕೂ ಕೂಡ ಅದನ್ನು ಉಪಯೋಗ ಮಾಡ್ತೀವಿ. ಹ್ಮ್. ಅಂದ್ರೆ ಅದು ಒಂದು ನಮಗೇನು ಬೇಕು ಎಲ್ಲಾನು ಕೊಡ್ಲಿಕ್ಕೆ ಅದು ಸಹಾಯ ಮಾಡ್ತದೆ. ಹ್ಮ್. ತುಂಬಾ ಸಂತೋಷ. ಇದು ನೀವು ರೇಖಿನ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಿರಲ್ಲ, ಯಾಕೆ? ದಟ್ಸ್ ಟ್ರೂ, ವೆರಿ ನೈಸ್, ಗುಡ್ ಕ್ವಶನ್. ಯಾಕಂತ ಕೇಳಿದ್ರೆ, ಕಾಮಧೇನು ಕಲ್ಪವೃಕ್ಷ ಅಂದ್ರೆ ನಿಮ್ಗೆ ಕಲ್ಪನೆ ಅದ ಏನಂತ ಹೇಳಿ. ನಮಗೆ ಬೇಕಾದದ್ದನ್ನೆಲ್ಲವನ್ನೂ ಕೊಡುವಂತಹದ್ದು ಕಾಮಧೇನು ಕಲ್ಪವೃಕ್ಷ. ಇದು ಕೂಡ ರೇಖೆ, ಇದು ಓನ್ಲಿ ಹೀಲಿಂಗಿಗೆ ಅಷ್ಟೇ ಅಲ್ಲ, ನಮ್ಮ ಎಲ್ಲ ಜೀವನದಲ್ಲಿ ಬರುವಂತ ಸಮಸ್ಯೆಗಳಿಗೆ, ನಮ್ಮ ಉನ್ನತಿಗೆ ಎಲ್ಲದಕ್ಕೂ ಇದು ಸಹಾಯ ಮಾಡ್ತದೆ. ಪ್ರತಿಯೊಂದಕ್ಕೂ ಕೂಡ ಒಬ್ಬ ವಿದ್ಯಾರ್ಥಿಗಳಿಗೆ ನಾವು ರೇಖೆ ಮಾಡಬಹುದು, ಗೃಹಿಣಿ ತನ್ನ ಅಡಿಗೆ ಮಾಡೋದು ರೇಖೆ ಮಾಡಬಹುದು, ಕಾರ್ಯಕ್ರಮ ನಡೀತದಲ್ಲ ಆ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ರೇಖೆ ಮಾಡಬಹುದು. ಉದಾಹರಣೆ ಕೊಟ್ಟಿನಿ ನಾನು ನಿಮ್ಗೆ. ಯಾಕೆ ಆಮೇಲೆ ಒಬ್ಬ ವ್ಯಕ್ತಿ ನಮ್ ಕಾರ್ಯಕ್ರಮಕ್ಕೂ ನೀವು ವಿಶೇಷವಾಗಿ ಏನಾದ್ರೂ ಕೋರಿರ್ತೀರಾ ಅನ್ಸುತ್ತೆ, ಅದಕ್ಕೆ ಅದ್ಭುತವಾದ ಯಶಸ್ಸು ಆಗ್ಬಿಡ್ತು. ಇಲ್ಲ, ನಾ ಯಾವ ನೀವಲ್ಲಿ ಬಂದಿದ್ದೆ ಮಾಡ್ಬಿಟ್ರಿ ಅನ್ಸುತ್ತೆ. ಅದು ಕೇಳಿದ್ರೆ, ಅದು ನಾನು ಎಲ್ಲಾದ್ರೂ ಹೋದಾಗ ಸ್ವಲ್ಪ ಅಲ್ಲೇ ಮಾಡೋದು ಕರೆಕ್ಟ್ ನೀವು ಕೇಳಿದ್ರೆ ಅಂತ ಹೇಳ್ತೀನಿ. ಅದೇ ನಾವು ಒಂದು ಇಲ್ಲೆಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅನ್ನುವಂಥ ಒಂದು ಏನು ಅಪ್ರಮೇಷನ್ ಹಾಕೊಂಡು ಬಂದಿರ್ತೀವಿ. ಆ ಕಾರಣ ಆಗಿರ್ತದ ಪ್ರಶ್ನೆ. ಬೇರೆ ಎಲ್ಲದಕ್ಕೂ ಏನು ನಿಮ್ದು ಅದು ಅಷ್ಟೇ ಕಾರಣ, ಮತ್ತು ಬೇರೆ ಶಕ್ತಿಗಳಲ್ಲಿ ಕೆಲಸ ಮಾಡ್ತಿರ್ತಾವು. ನಿಮಗೆ ಆದಂಥ ಒಂದು ಏನು ವಿಶೇಷವಾದಂಥ ಒಂದು ಕಾರ್ಯಚಟುವಟಿಕೆ ಅಥವಾ ಜ್ಞಾನ ಅಥವಾ ಒಂದು ನಿಮ್ದಾದ, ಯಾಕಂದ್ರೆ ನಿಮ್ಗೆ ಅನ್ನೋದು ಏನಾಗಿದೆ, ಆ್ಯಕ್ಚುಲಿ ನಿಮ್ಮ ಮುಖ ನೋಡಿದಾಗನ ಎಲ್ಲರಿಗೂ ಸಂತೋಷ ಆಗ್ತದೆ. ಓ ಧನ್ಯ. ಹಸನ್ ಮುಖ ದಟ್ಸ್ ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ. ಅದು ನೋಡಿದಾಗ ಎಲ್ಲರಿಗೂ ಒಂದು ಪ್ರಭಾವಿತರಾಗ್ತಾರೆ ನಿಮ್ಗಿಂತ. ಇನ್ನೊಂದು ನಾನು ನಿಮ್ಗೆ ಏನು ಅಂತ ಒಂದ್ ನಿಮಿಷ ಮಾತಾಡ್ತೀನಿ ನಿಮಗೆ. ಮಾತಾಡ್ರಿ. ನೀವು ಏನು ಅಂತ ಕೇಳಿದ್ರೆ, ನಾವು ಪರುಷ ಮಣಿ ಅಂತ ಕೇಳಿದ್ವಿ, ಸ್ಪರ್ಶ ಮಣಿ. ಕಬ್ಬಿಣವನ್ನು ಬಂಗಾರ ಮಾಡ್ತದಂತ ಹೇಳಿ. ಅದ್ರಂಗ ನೀವು ನಿಮ್ಮ ವಲಯದಲ್ಲಿ ಯಾರು ಬರ್ತಾರ, ಇನ್ನು ಕಬ್ಬಿಣದ ರೂಪದಲ್ಲಿ ಇರ್ತಾರ, ಅವರು ನಿಮ್ಮ ಹಂಗ ಬಂಗಾರ ಆಗ್ತಾರ. ಇಟ್ ಇಸ್ ಟ್ರೂ. ಆದ್ರಿಂದ ಇದು ಏನು ನೀವು ಕಾಮಧೇನು ಕಲ್ಪವೃಕ್ಷ ಅಂದ್ರಲ್ಲ, ಪ್ರತಿಯೊಂದು ಫೀಲ್ಡ್ನಾಗೂ ಬರ್ತದ. ವಿದ್ಯಾರ್ಥಿಗಳಿಗೆ ಬರ್ತದ, ವ್ಯಾಪಾರಸ್ಥರಿಗೆ ಬರ್ತದ, ಗೃಹಿಣಿಯರಿಗೆ ಬರ್ತದ, ಶ್ರೀಮಂತಿಗೆ ಆಗ್ಲಿಕ್ಕೆ ಮಾಡ್ಕೊಳಿಕ್ ಬರ್ತದ. ಏನ್ರಿ ಎಲ್ಲದಕ್ಕೂ ಇದು ಬರುವಂತಹದ್ದು. ಅದಕ್ಕೆ ಕಾಮಧೇನು ಕಲ್ಪವೃಕ್ಷ ಬರೀ ಹೀಲಿಂಗ್ ಅಷ್ಟೇ ಅಲ್ಲ, ರೋಗ ಶಮನಕ್ಕೆ ಉಪಶಮನಕ್ಕೆ ಅಷ್ಟೇ ಅಲ್ಲ. ಇದು ಅದ್ರ ಉಪಯೋಗ ನಾವು ಯಾವ ರೀತಿ ಬೇಕು ಆ ರೀತಿ ಮಾಡೋದು, ಚಲೋದಕ್ಕೆ ಮಾತ್ರ. ತುಂಬಾ ಸಂತೋಷ ಆಯ್ತು. ಈಗ ಶಿಕ್ಷಕರಿಗೆ ನಿಮ್ಮ ಅನುಭವದಲ್ಲಿ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಿ? ಶಿಕ್ಷಕರಿಗೆ ಹೇಳ್ಬೇಕಂತ ಕೇಳಿದ್ರೆ, ಶಿಕ್ಷಕ ಗುರು ಆಗ್ಬೇಕಂತೀನಿ ನಾನು. ಶಿಕ್ಷಕ ಮತ್ತು ಗುರು ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಕೇವಲ ಸಿಲೆಬಸ್ ಇಟ್ಕೊಂಡು ಪಾಠ ಮಾಡಿ ಸಂಬಳ ತಗೊಂಡು ಬಂದ್ರ ಅಥವಾ ಶಿಕ್ಷಕ ಆಗ್ತಾನ. ಅದ್ರ ಜೊತೆಗೆ ಮೌಲ್ಯಗಳಂತ ನಾವಲ್ಲ,
ಹೌದು. ವ್ಯಾಲ್ಯೂಸ್ ಆಫ್ ಲೈಫ್, ಹ್ಮ್. ಅವುಗಳನ್ನು ಕೂಡ ಅವನು ಅಲ್ಲಿ ವಿದ್ಯಾರ್ಥಿಗಳು ತುಂಬಿದ್ರೆ ಅವನು ಗುರು ಆಗ್ತಾನೆ. ಆದ್ರಿಂದ ಶಿಕ್ಷಕ ಗುರುನಾಗಬೇಕು ಅಂದ್ರೆ ತಮ್ಮ ಬರೇ ಪಾಠ ಪ್ರವಚನ ಜೊತೆಗೆ ಹ್ಮ್. ಸಂಸ್ಕಾರ, ಮೌಲ್ಯ, ಇಂಥ ಸಂಪ್ರದಾಯ ಇಂಥವೆಲ್ಲವುಗಳನ್ನು ಕೂಡ ಅವನು ಬಿತ್ತಬೇಕು, ಬೆಳೆಸ್ಬೇಕು. ಯಾಕಂದ್ರೆ ಶಿಕ್ಷಣದಕ್ಕಿಂತ ಈಗ ಸಂಸ್ಕಾರ ಹೆಚ್ಚು ಅವಶ್ಯಕತೆ ಅದ. ಹ್ಮ್. ಹ್ಮ್. ಸಂಸ್ಕಾರಹೀನರಾಗ್ಲಿಕ್ಕತ್ತೀವಿ. ಆದ್ದರಿಂದಲೇ ಎಲ್ಲ ಇಂಥ ಒಂದು ಅವಘಡಗಳಿಗೆ ಹೆಚ್ಚಿನ ಕಾರಣ ಆಗ್ತದೆ. ಹ್ಮ್. ಅದರಿಂದ ಹ್ಮ್. ಮೌಲ್ಯಗಳನ್ನು ಕೂಡ ತುಂಬಬೇಕು. ಹ್ಮ್. ಆ ಮೌಲ್ಯವನ್ನು ತುಂಬಬೇಕಾದ್ರೆ ನಾವು ನಮ್ಮಲ್ಲಿರುವಂತಹ ಮೌಲ್ಯವನ್ನು ಹೆಚ್ಚು ಮಾಡ್ಕೋಬೇಕು. ನಾವು ಖಂಡಿತ. ಪರಿಶುದ್ಧರಾಗಿರ್ಬೇಕು. ನಮ್ಮಲ್ಲಿ ಅಂತಹ ಗುಣಗಳು ಬೆಳೆದು ಬಂದಿರಬೇಕು, ಆದರ್ಶಗಳು ಬೆಳೆದು ಬಂದಿರಬೇಕು. ನನ್ನಲ್ಲಿ ಆ ಆದರ್ಶಗಳು, ಆ ಗುಣಗಳು ಇದ್ದಾಗ ನಾವು ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದೇ ರೀತಿ ವಿದ್ಯಾರ್ಥಿಗಳು ಹೇಗೆ ಉತ್ತಮ ವಿದ್ಯಾರ್ಥಿ ಆಗ್ಬೇಕು? ವಿದ್ಯಾರ್ಥಿ ಆಗ್ಬೇಕು ಅವನೇ ಆದ್ರೂ ಕೂಡ ವಿದ್ಯಾರ್ಥಿ, ಉತ್ತಮ ವಿದ್ಯಾರ್ಥಿ ಪ್ರತಿಯೊಬ್ಬರಲ್ಲಿ ಕೂಡ ಏನೋ ಒಂದು ಅವಗುಣಗಳಿಲ್ಲ. ನಿಮ್ಗೆ ಎಡಿಷನ್ ಕತೆ ಗೊತ್ತದ. ಹೌದು. ಶಿಕ್ಷಕರು ಇವನೇನೋ ನಮಗ ಉಪಯೋಗ ಇಲ್ಲ, ಬಹಳ ದಡ್ಡ ಇದ್ದಾನ, ಈ ರೀತಿ ಒಳಗ ಹ್ಮ್. ಇವನ್ ಕರೆಸ್ಲಿಕ್ಕೆ ನಮ್ಮ ಶಾಲೆ ಒಳಗೆ ಅವಕಾಶ ಆಗೋದಿಲ್ಲ, ಕರ್ಕೊಂಡು ಹೋಗ್ರಿ ಅಂತ ಹೇಳಿ ತಾಯಿಗೆ ಹೇಳಿದಾಗ ಹ್ಮ್. ಆ ತಾಯಿ ಆ ಮಗುವನ್ನ ಕರ್ಕೊಂಡ್ಬಂದು ಅವನು ಏನಂತ ಕೊಟ್ಟ ನಿನಗಂತ ಕೇಳಿದವು, ಎಡಿಷನ್ ಕೇಳಿದಾಗ ಅವ್ರೇನಂದ್ರು, ತಾಯಿ ನೀನೊಬ್ಬ ಒಳ್ಳೆ ವಿದ್ಯಾರ್ಥಿ ಇದ್ದೀಯಪ್ಪ, ನೀನು ಹೆಚ್ಚಿನ ಕಲಿಕಾ ಸಾಮರ್ಥ್ಯ ಅದ, ನೀನು ಕಲಿಸ್ಲಿಕ್ಕೆ ನಮ್ಮಲ್ಲಿ ಅವಕಾಶಗಳಿಲ್ಲ, ಆದ್ರಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ಯಾರ, ನೀನು ಬಹಳ ಬುದ್ಧಿವಂತ ಅಂತ ಹೇಳಿದ್ರು. ಹ್ಮ್. ಅಂದ್ರೆ ಅಂಥ ದಡ್ಡನನ್ನು ಕೂಡ ಏನು ಮಾಡಿದ್ರು ಅವರು, ಒಬ್ಬ ದೊಡ್ಡ ವಿಜ್ಞಾನಿ ಮಾಡಿದ್ರು, ಎಸ್. ಪ್ರಸಿದ್ಧರಾದರು. ಹಂಗ ಪ್ರತಿಯೊಬ್ಬ ವಿದ್ಯಾರ್ಥಿ ದಡ್ಡ ಇಲ್ಲ. ಹೌದು. ನಾನು ಒಂದು ಮಾತು ಹೇಳ್ತಾ ಇರ್ತೀನಿ ಯಾವಾಗ್ಲೂ, ನೋ ಒನ್ ಈಸ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ. ದಟ್ ಇಸ್ ಟ್ರೂ. ಅಗದಿ ಕರೆ. ನಿಜ ಅದ, ನಿಜ ಅದ. ಅಲ್ವೇ? ಹೌದು, ಹೌದು. ಸೊ ಆದ್ರಿಂದ ಉತ್ತಮ ವಿದ್ಯಾರ್ಥಿ ಆಗ್ಬೇಕಾದ್ರೆ ಅವನು ಮೊದಲನೇದಾಗಿ ತನ್ನ ಏನು ಫೋಕಸ್ ಏನದಲ್ಲ, ಹ್ಮ್. ಏಕಾಗ್ರತೆ ಅಂತ ಕರೀತಾರೆ. ಅದು ಹ್ಮ್. ವಿವೇಕಾನಂದರು ಹೇಳಿದರು, ಏಕಾಗ್ರತೆಯು ಜ್ಞಾನ ಭಂಡಾರದ ಬೀಗದ ಕೈ. ಹ್ಮ್. ಏಕಾಗ್ರತೆಯು ಜ್ಞಾನ ಭಂಡಾರದ ಬೀಗದ ಕೈ. ಆದ್ರಿಂದ ಆ ಒಂದು ಏಕಾಗ್ರತೆ ಮೊದಲ ಕಲಿಸ್ಬೇಕು ಇವರು ಗುರುಗಳು. ಹ್ಮ್. ಆ ಏಕಾಗ್ರತೆ ಅದು ಇಲ್ಲ ನಮ್ಮಲ್ಲಿ ಇಲ್ಲಿ ಈಗ. ಆ ಏಕಾಗ್ರತೆಯನ್ನ ಹೇಳಿಕೊಡುವಂಥದ್ದು ಇಲ್ಲ. ಆದ್ರೆ ಮನಸ್ಸನ್ನು ಮೊದಲು ಕಣಿ ಮಾಡ್ಬೇಕು ಅವ್ರದ್ದು. ಮೊದ್ಲಾಗನ ಮನಸ್ಸನ್ನು ಕಣಿ ಮಾಡಿ, ಹ್ಮ್. ಪರ್ಮಿಷನ್ ಕೊಟ್ಟು ಕಣಿ ಮಾಡಿ, ಅವಾಗ ಅವ್ರ ಪಾಠ ಕೂತ್ರಪ್ಪ ಅಂದ್ರೆ ಹೆಚ್ಚು ಒಂದು ಉತ್ತಮ ರೀತಿಯೊಳಗೆ ಕಲಿಕೆ ಆಗ್ತದೆ. ಕರೆಕ್ಟ್. ಆದ್ರಿಂದ ಅವರು ಕರೆಕ್ಟ್. ತಮ್ಮ ಪಾಠದಲ್ಲಿ ಹೆಚ್ಚಿನ ಆಸಕ್ತಿಯಿಂದ ಪಾಠ ಕೇಳಬೇಕು. ಹ್ಮ್. ಆಮೇಲೆ ಆಕಸ್ಮಿಕ ಬರ್ಲಿಕ್ಕರ ಗುರುಗಳು ಇರ್ತಾರ, ಶಿಕ್ಷಕರು ಇರ್ತಾರ, ಅವ್ರನ್ನ ಕೇಳಬೇಕು ಮತ್ತೊಂದು ಬಿಟ್ಟು ಮತ್ತೊಮ್ಮೆ. ಆಮೇಲೆ ಒಂದ್ಸಲ ಬಿಟ್ಟು 2 ಸಲ ಅಭ್ಯಾಸ ಮಾಡಬೇಕು. ಆಮೇಲೆ ಅದನ್ನು ಸರಿಯಾಗಿ ತಿಳ್ಕೋಬೇಕು. ಆಮೇಲೆ ಅದನ್ನ ನೆನಪಿಟ್ಕೊಳ್ಳಿಕ್ಕೆ ಕೂಡ ನಮ್ಮಲ್ಲಿ ಇರ್ತಾವ ಪ್ರಶ್ನೆ ಬೇರೆ, ಅದನ್ನು ಕೂಡ ನೆನಪಿಟ್ಕೋಬೇಕು. ಹ್ಮ್. ಪ್ರಶ್ನೆ ಪ್ರಶ್ನೆ ಪ್ರಸಂಗ ಬಂದಾಗ ಹೇಗೆ ಬರೀಬೇಕು ಅನ್ನೋದು ಕಲ್ಕೊಂಡಿರ್ಬೇಕು. ಅವನ ಪರೀಕ್ಷೆ ಕೂಡ ಅವನು ಉತ್ತಮ ರೀತಿಯಲ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚಿನ ಅಂಕ ಪಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇವನು ಒಂದು ಒಳ್ಳೆಯ ಗುಣಗಳಲ್ಲಿ ಇಟ್ಕೊಂಡು ತನ್ನ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ತುಂಬಾ ಒಳ್ಳೆ ಮಾತು. ಪಾಠದಲ್ಲಿ 100% ಇನ್ವಾಲ್ವ್ಮೆಂಟ್. ಕರೆಕ್ಟ್. ಪಾಠದೊಳಗೆ 100% ಇನ್ವಾಲ್ವ್ಮೆಂಟ್ ಇತ್ತಪ್ಪ ಅಂದ್ರೆ ಹ್ಮ್. ಅವನು ನಿಜವಾಗಿಯೂ ಉತ್ತಮ ವಿದ್ಯಾರ್ಥಿ ಆಗಲಿಕ್ಕೆ ಸಾಧ್ಯತೆ ಅದ, ಹಾಗೆ ಆಗ್ತಾನೆ. ಓಕೆ, ಶಿಕ್ಷಕರು ಕೇಳಿದೆ, ವಿದ್ಯಾರ್ಥಿಗಳು ಕೇಳಿದೆ, ಇವರಿಬ್ಬರನ್ನ ಬಿಟ್ಟು ಜನಸಾಮಾನ್ಯರು ಸಿಕ್ಕಾಪಟ್ಟೆ ಇದ್ದಾರೆ ಈ ಪ್ರಪಂಚದಾಗೆ. ಅವರ ಬದುಕನ್ನ ಅರ್ಥಪೂರ್ಣ ಬದುಕು ಮಾಡ್ಕೋಬೇಕಾದ್ರೆ ನಿಮ್ಮ 82 ವರ್ಷದ ಅನುಭವದಲ್ಲಿ ಒಂದೆರಡು ಕಿವಿ ಮಾತು. ಮೊದಲನೇದಾಗಿ ಇವತ್ತ ಕಾಲ ಕೆಟ್ಟಿದೆ ಅಂತ ಅನ್ನೋದಕ್ಕಿಂತ ಹ್ಮ್. ನಾವು ಕೆಟ್ಟಿವಿ. ಹ್ಮ್. ಹೇಗಿದ್ರು ಹಾಗೇ ಇದೆ. ನಾವು ಸುಮ್ಮನೆ ಕಾಲ ಕೆಡ್ತೀವಿ, ಕಾಲ ಕೆಡ್ತೀವಿ ಅಂತೀವಿ. ಕಾಲ ಹಾ. ಕೆಟ್ಟಿಲ್ಲ, ನಾವು ಕೆಟ್ಟಿವಿ. ಯಾಕಂದ್ರೆ ನಮ್ಮಲ್ಲಿ ಹ್ಮ್. ಮೌಲ್ಯಗಳು ಇಲ್ಲ. ಮೌಲ್ಯಗಳ ಬಗ್ಗೆ ಹೆಚ್ಚು ಮಾತಾಡ್ತೀನಿ. ಅದು ಏನೋ ಒಂದು ಇರಬೇಕು, ಸಾಮಾಜಿಕವಾಗಿ ಜವಾಬ್ದಾರಿ ಅದ ನಮಗೆ ಬಂದ ಮೇಲೆ, ಈ ಸಮಾಜದಾಗ ಇದ್ದೀವಿ ಅಂದಮೇಲೆ ಹ್ಮ್. ಮತ್ತೊಬ್ಬರಿಗೆ ಕೇಡಾಗದಂತೆ ತನ್ನನ್ನು ತಾನು ಉತ್ತಮಪಡಿಸಿಕೊಂಡು ಬಾಳಬೇಕು. ಓಕೆ. ಮತ್ತೊಬ್ಬರಿಗೆ ತೊಂದರೆ ಆಗದಂಗೆ ಇರಬೇಕು. ಒಂದೇನೋ ಉತ್ತಮ ರೀತಿ ಒಳಗ ಒಂದು ಧರ್ಮ, ನ್ಯಾಯ, ನೀತಿ ಅಂತ ಏನದಲ್ಲ, ಒಂದು ಚೌಕಟ್ಟು, ಲಾಸ್, ಅದ್ರೊಳಗೆ ಬದುಕಿ ಹ್ಮ್. ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಅದು ಎಲ್ಲರಿಗೂ ಸಾಧ್ಯ ಇದೆ ಅಂತ ನಾ ಹೇಳ್ಬೋದು. ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಂಗಂತೂ ತುಂಬಾ ಖುಷಿ ಆಯ್ತು. ಈಗ ನಿಮ್ಮನ್ನು ಖುಷಿಯಾಗಿಡೋದಕ್ಕೆ ನಿಮ್ಮ ಮನೆಯವರು ಕಾರಣ.
ಆ, ಏ, ನಿಮ್ ಮನೆಯವ್ರು ಚೆನ್ನಾಗಿ ನೋಡ್ಕತ್ತಾರ ನಿಮ್ನ. ಅವ್ರ ಬಗ್ಗೆ ಒಂದೆರಡು ಮಾತು. ಆ, ಇದು ನಿಜವಾಗಿ ಒಂದು ಆ, ವಿಷಯನೇ, ಉತ್ತಮವಾದ ವಿಷಯನೇ. ಈಗ ನಾನು ಇವತ್ತು ಮಾತಾಡಿಕೊಂಡಿದ್ದೆ ನಿಮ್ಮ ಬಗ್ಗೆನ. ಈಗ ನಿಮ್ಗೆ ನಾನು ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಬಗ್ಗೆ ನಾನು ಆ್ಯಕ್ಚುಲಿ ವಿಚಾರ ಮಾಡ್ಕೊಂಡಿದ್ದೆ. ಹಾ. ಏನಂತ ಕೇಳಿದ್ರೆ, ನಾವೇನು ಮಾಡ್ತೀವಿ, ಒಂದು ಧ್ವಜ ಇದೆ, ರಾಷ್ಟ್ರ ಇದು ಧ್ವಜ, ಫ್ಲ್ಯಾಗ್, ಹ್ಮ್. ಅದಕ್ಕೆ ನಾವು ಸೆಲ್ಯೂಟ್ ಮಾಡ್ತೀವಿ. ಹೌದು. ಅಂದ್ರೆ ಅದ್ರ ಗೌರವ, ಅದಕ್ಕೆ ಹೆಚ್ಚು ಗೌರವ ಕೊಡಿ, ಸೆಲ್ಯೂಟ್ ಮಾಡಿ ಗೌರವ ಸೂಚಿಸ್ತೀವಿ. ಹ್ಮ್. ಆದ್ರೆ ಆ ಫ್ಲ್ಯಾಗಿಗೆ ಒಂದು ಆಧಾರ ಕಂಬ ಇರ್ತದೆ. ಹೌದ್ರಿ. ಆ ಆಧಾರ ಕಂಬ ನಾವು ಮರೆತು ಬಿಡ್ತೀವಿ. ಹಾ. ಅದ್ರ ಹಾ. ನಮ್ಗೇನಾದ್ರೂ ಮರ್ಯಾದೆ ಬರ್ತಿದ್ರ, ನಾವು ಫ್ಲ್ಯಾಗ್ ಅಂತ ತಿಳ್ಕೊಟ್ಟಿದ್ರ, ನಮ್ಗೆ ಗೌರವ ಕೊಡ್ತಿದ್ರ, ಹ್ಮ್. ಅದಕ್ಕೆ ಆಧಾರ ಕಂಬವಾಗಿ ನಮ್ಮ ಮಿಸಸ್ಸು, ನಮ್ಮ ಹೆಂಡತಿ ಇದ್ದಾರೆ ಅಂತ ಹೇಳ್ಬಹುದು. ಅದ್ರಂಗ ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದ್ರಂಗ ಹಾ. ನಿಮ್ಗೂ ಕೂಡ ಅವತ್ತು ನಾನು ಆ, ಆಧಾರ ಏನಿರುತ್ತೆ ಕೇಳಿ ಸಪೋರ್ಟ್, ಬೇಕಂದ್ರೆ ನೀವು ಅಲ್ಲಿ ಹೋಗಿ ಓಡಾಡಿ ನೋಡಿದ ಗುರುಮಾತೆ ಅಂತೀನವ್ರಿಗೆ ನಾನೀಗ ಹಾ. ಓಡಾಡೋದು ನೋಡ್ಕೊಂಡೆ. ಅವ್ರ ಏನು ಚಟುವಟಿಕೆ ನೋಡಿದಾಗ ಇವರು ಬಹುತೇಕ ಇವ್ರದ್ದು ಕೂಡ 100ಕ್ಕೆ 100 ಇವರ ಆ, ಒಂದು ಏನು ಉನ್ನತಿಯಲ್ಲಿ ಪಾತ್ರ ಇದೆ ಅಂತ ನಾನು ಅನ್ಕೊಂಡಿದ್ದೆ. ಹಾ. ಇವತ್ತು ನನಗೆ ಕೇಳಿದ್ರಿ, ಅದು ಕರೆಕ್ಟ್ ಅದ. ಅವರ ಒಂದು ನಮ್ಗೆ ಸರಿಯಾಗಿ ಈಗ ವಯಸ್ಸು ಆಗ್ಯದ. ಈಗ ಏನನ್ನು ಬೇಜಾರು ಮಾಡ್ಕೊಂಡ್ರೆ ನಮ್ಮ ಬಗ್ಗೆ ಎಲ್ಲ ಸೇವಾ ಮಾಡ್ತಾರೆ, ಕೆಲಸ ಮಾಡ್ತಾರ, ಹಾ. ಏನಿಲ್ಲ ಹೌದು. ಅದನ್ನ ನಾನು ಹೆಮ್ಮೆ ಅಂತ ಹೇಳ್ಕೊತೀನಿ. ಈಗ ನೀವು ಪರಿಚಯ ಆಗಿದ್ದು ನಮ್ಮ ಸ್ನೇಹಿತ ಶಂಕರ್ ಕುಲಕರ್ಣಿ ಅವರಿಂದ, ನಿಮ್ಮ ಮಗ. ಎಸ್. ಈಗ ನಿಮ್ಮ ಮಗ ರಾಷ್ಟ್ರ ಮಟ್ಟದಲ್ಲಿ ಆ, ಮತ್ತು ವಿಶ್ವ ಮಟ್ಟದಲ್ಲಿಯೂ ಕೆಲವರನ್ನ ಟಚ್ ಮಾಡಿದ್ದಾರೆ. ಅವರ ಆಸ್ ಎ ವೆಲ್ತ್ ಕೋಚ್. ಈ ಒಂದು ಪ್ರಗತಿ ಯಶಸ್ಸು ನಿಮ್ಮ ಮಗನಲ್ಲಿ ನೋಡ್ತಾ ಇರೋದು ಎಷ್ಟು ಖುಷಿ ಇದೆ. ಅದಕ್ಕೆ ನಾನು ನನ್ನ ಖುಷಿಗೆ, ನಾನೇನು ಒಂದು ಸಂತೋಷಕ್ಕೆ ಇತಿಮಿತಿ ಇಲ್ಲ. ಹ್ಮ್. ಯಾಕಂತ ಕೇಳಿದ್ರೆ, ನಂದು ಒಂದು ಉದ್ದೇಶ ಏನಂತ ಕೇಳಿದ್ರೆ, ಹ್ಮ್. ಇವ್ರು ಯಾರ ತಂದೆ ಅಂತ ಕೇಳಿದ್ರೆ ಅವನ ಮಗನ ಹೆಸರು ನಾನು ಬರಬೇಕು. ಇವ್ರು ಇವ್ರು ಯಾರ ಮಗ ಅಂತ ಗುರುತಿಸಲ್ಪಡಬಾರ್ದು. ನಾನು ಶಂಕರ್ ಅವರ ಫಾದರ್ ಅಂತ ಗುರುತಿಸಿಕೊಂಡಾಗ ಹೆಚ್ಚು ಆ ರೀತಿ ಆಗಿದೆ. ಇವ್ರು ಯಾರು ಹಾ. ಅಂತ ಕೇಳಿ ಶಂಕರ್ ಅವರ ಫಾದರ್, ಇವ್ರು ನನ್ನ ಮಗ ಶಂಕರ್ ಅಂತ ಆಗ್ಬಾರ್ದು. ಆ ಒಂದು ಒಂದು ಸಿದ್ಧಿ ಅವ್ರಿಗೆ ಬಂತದ. ಹಾ. 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 ಸಾಕಷ್ಟು ಅಭ್ಯಾಸ ಮಾಡ್ತಾನ, ಹಾ. ಆಮೇಲೆ ಪ್ರಯತ್ನ ಮಾಡ್ತಾನ, ಸಾಹಸಿ ಇದ್ದಾನ. ಹ್ಮ್. ಆ ದೃಷ್ಟಿಕೋನಕ್ಕೆ ಅವನ ಬಗ್ಗೆ ನನಗೆ ಅಪಾರವಾದಂತ ಹೆಮ್ಮೆ ಅದ. ಹ್ಮ್. 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 ಅಂತ ಮಕ್ಕಳು ನನಗೆ ಹುಟ್ಟಿದ್ರು ನನಗೆ ದೇವರ ಕೊಡುಗೆ ಅಂತ ನಾನು ತಿಳ್ಕೊತೀನಿ. ನೀವು ಇವತ್ತು ನಿಮ್ಮ ಮಾತುಕತೆಗಳನ್ನ ಕೇಳ್ತಾ ಇದ್ರೆ ನನಗಂತೂ ತುಂಬಾ ಸಂತೋಷ ಆಗಿದೆ, ತುಂಬಾ ಖುಷಿಯಾಗಿದೆ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಶ್ರೀ ಬಲಭೀಮರಾವ್ ಕುಲಕರ್ಣಿ ಅವರು ಅವರ ಪತ್ನಿಯ ಬಗ್ಗೆ, ಮಗನ ಬಗ್ಗೆ ಮಾತಾಡಿದ್ದನ್ನು ಕೇಳಿದ್ರಿ. ನನಗೇನು ಅನ್ನಿಸ್ತು ಅಂದ್ರೆ, ಈ ವಿಡಿಯೋ ಕೊನೆಯಲ್ಲಿ ತಂದೆ ಬಗ್ಗೆ ಮಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಹೇಗಿರುತ್ತೆ ಅನ್ನಿಸ್ತು. ಎಸ್, ಶಂಕರ್ ಕುಲಕರ್ಣಿ ಅವ್ರಿಗೆ ತಮ್ಮ ತಂದೆ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ಆಹ್ವಾನ ನೀಡ್ತಾ ಇದ್ದೇನೆ. ನಮಸ್ಕಾರ ಸೊ ಸರ್. ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಆಮೇಲೆ ಆ್ಯಕ್ಚುಲಿ ದಿನ ದಿನ ನಿಮ್ಮ ಬಗ್ಗೆ ವಿಚಾರ ಮಾಡಿದಂಗೆ ನಿಮ್ಮ ಮೇಲಿನ ಗೌರವ ಇದು ಮೊದಲಿಂದನೂ ಪ್ರೀತಿ ಗೌರವ ಇತ್ತು, ಬಟ್ ಹೆಚ್ಚಿಗೆನೇ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಫಾರ್ ಡೂಯಿಂಗ್ ವಾಟ್ ಯು ಡೂ ಆ್ಯಂಡ್ ಬೀಯಿಂಗ್ ಹೂ ಯು ಆರ್. ಇದು ಸೊ ತಂದೆ ಬಗ್ಗೆ ನಾನೇನು ಹೇಳೋದು ಅಂತಂದರೆ, ಅವರು ಲೈಫ್ ಲಾಂಗ್ ಲರ್ನರು. ಜಯಪ್ರಕಾಶ್ ನಗ್ತಿ ಹೇಳಿ, ನಾವು ಇದನ್ನ ಈಗೆಲ್ಲ ಹೇಳ್ತೀವಿ, ಬಟ್ ಅವಾಗ ನಿಂತರೇ ಅವ್ರು ಪಾಲಿಸ್ಕೊಂಡು ಬಂದಿದ್ದಾರೆ. ಅದಾದಮೇಲೆ ಮೊರಾಲಿಟಿ, ಆಮೇಲೆ ಎಥಿಕ್ಸ್ ಬಗ್ಗೆ ತುಂಬ ಹೈ ಲೆವೆಲ್ ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡು ಬಂದಿರೋರು. ಯಾವಾಗ್ಲೂ ಟೈಮ್ ಬಗ್ಗೆ ಅಂದರೆ ಟೈಮು, ಹ್ಮ್. ಅದಾದಮೇಲೆ ಹೆಲ್ತ್ ಬಗ್ಗೆ ಯಾವಾಗ್ಲಿಂತರೂ ಅವ್ರು ತಮ್ಮನ್ನು ತಾವು ಹೆಲ್ದಿಯಾಗಿ ನೋಡ್ಕೊಂಡಿದ್ದಾರೆ. ಹ್ಮ್. ಸೊ ಇದೆಲ್ಲ ತುಂಬ ಮೂಲಭೂತವಾದಂಥ ಇದು ಎಥಿಕ್ಸ್ ಮತ್ತು ವ್ಯಾಲ್ಯೂಸ್ ಎಲ್ಲರೂ ನಾವು ಕಲಿಬೇಕಾಗಿದ್ದು. ಹ್ಮ್. ಸೊ ಇದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ನೀವು ನಮ್ಮ ಇಡೀ ಕಾರ್ಯಕ್ರಮ ಇದ್ರಿ. ಆ ಕಾರ್ಯಕ್ರಮದ ಬಗ್ಗೆ, ಕೃತಜ್ಞತೆ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳಿ ಈ ಕಾರ್ಯಕ್ರಮದ ವಿಡಿಯೋ. ಬಗ್ಗೆ ತುಂಬಾ ಖುಷಿ ಆಯ್ತು ನಂಗೆ, ಅದೇ ಹೇಳಿದೇನಲ್ಲ ನಿಮಗೆ. ಹಾ. ಸೊ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ಆಮೇಲೆ ಎಲ್ಲಾ ಥೀಮು ಚೆನ್ನಾಗಿದೆ. ಹೆಸರು ನಿಂತ್ರ ಹಿಡ್ಕೊಂಡು ಯಾರ ಹೆಸರಲ್ಲಿದೆ ಹೆಸರು ಗ್ರ್ಯಾಟಿಟ್ಯೂಡು, ಯಾರ ಹೆಸರಲ್ಲಿದೆ ನಿಮ್ಮ ತಾಯಿ ಹೆಸರಲ್ಲಿ, ಆಮೇಲೆ ನೀವು ಸಾಧಕರನ್ನ ಹುಡುಕೊಂಡು ಬಂದು ಅವ್ರನ್ನ ಗೌರವಿಸಿ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿಗೆ ಮಾಡಿಸೋದೇನಿದೆ ಅಲ್ವಾ, ಅದು ಚಿಕ್ಕ ಕೆಲಸ ಅಲ್ಲ. ಆಮೇಲೆ ಇದನ್ನ ನನ್ನ ಪ್ರಕಾರ ನೀವು ಯಾವುದೋ ಗೋರ್ಮೆಂಟ್ ಸ್ಪಾನ್ಸರ್ಶಿಪ್ ಯಾವುದು ಮಾಡ್ತಿಲ್ಲ, ನಿಮ್ಮದೇ ಕೈಯಲ್ಲಿ ಹಾಕಿ ನೀವು ಮಾಡ್ತಿದ್ದೀರಾ. ಅದಾದಮೇಲೆ ನಾನು ಹೆಂಗೆ ನೋಡ್ತಿದ್ದೀನಿ ಇದನ್ನ ಅಂತಂದರೆ, ಈಗ ಹೆಂಗೆ ಪದ್ಮಭೂಷಣ್ ಪದ್ಮಶ್ರೀ ಲೆವೆಲಿಗೆ ಹೋಗುತ್ತಲ್ವಾ,
ಹ್ಮ್ ಈ ಹ್ಮ್ ಹ್ಮ್ ನಿಮ್ಮ ನಾಗಮ್ಮ ಫೌಂಡೇಶನ್ ಕೂಡ ಆ ಲೆವೆಲಿಗೆ ಹೋಗುತ್ತೆ ಅಂತ ನಾನು ಕನಸು ಕಾಣ್ತಾ ಇದ್ದೀನಿ ನಿಮ್ಮ ಪರವಾಗಿ. ಆ, ಸೊ ನಿಮ್ಗೊಂದು ಮಾತು ಹೇಳಬೇಕು. ನಮ್ಮ ಹತ್ರ ಪ್ರಶಸ್ತಿ ತಗೊಂಡ ಮೇಲೆ ಆ, ಅರೆಕಲಾ ಅಜಬ ಅವ್ರಿಗೆ ಪದ್ಮಶ್ರೀ ಬಂದಿದೆ. ಆ, ವಾವ್, ಆ, ಮಧು ಸಿಂಗಾಲ್ ಅನ್ನೋರ್ಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ. ನೀವು ನೋಬೆಲ್ ಲಾರೆಟ್ ಕೇಳಿರ್ಬೇಕಲ್ವಾ, ನೋಬೆಲ್ ಪ್ರಶಸ್ತಿ ಅಂತ ಹೌದು ಹೇಳಿ. ಹೌದು. ಆ ತರನು ನಿಮ್ಮ ಪ್ರಶಸ್ತಿ ಪ್ರಸಿದ್ಧಿ ಆಗ್ಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ. ತುಂಬಾ ಆಮೇಲೆ ದೊಡ್ಡ ಅದು ಮಾತು. ಆಗುತ್ತೆ, ಆಗುತ್ತೆ ನನಗಂತೂ ಆಕ್ಚುಲಿ. ಹಾ ಆಮೇಲೆ ನಾನೇನ್ ಹೇಳ್ತಿದ್ದೀನಿ ನಿಮಗೆ ಅಂದ್ರೆ, ಇದನ್ನ ನೀವು ಮೇಕ್ ಇಟ್ ಲೈಕ್ ಅ ಫೌಂಡೇಶನ್ ವತಿಯಿಂದ ಅದ್ ನೀವು ಆಮೇಲೆ ನಿಮ್ಮ ನೆಕ್ಸ್ಟ್ ಜನರೇಷನ್, ನೆಕ್ಸ್ಟ್ ನಿಮ್ಮ ಸ್ಟೂಡೆಂಟ್ಸ್ ನಡ್ಸ್ಕೊಂಡು ಹೋಗೋ ಹಂಗೆನೆ ಒಂದು ಹ್ಮ್ ವ್ಯವಸ್ಥೆ ಮಾಡಿಟ್ಬಿಡಿ. ಹಿಂಗಾಗಿ ಆ ಸಾಧಕರನ್ನ ಹುಡ್ಕೋದ್ರಿಂದ ಹಿಡ್ಕೊಂಡು ಅವ್ರಿಗೆ ಆ, ಅದನ್ನ ಅವಾರ್ಡ್ ಮಾಡೋದ್ರಿಂದ ಹಿಡ್ಕೊಂಡು ಏನಾಗುತ್ತೆ, ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ ನೀವು ಹೇಳ್ದಂಗೆ, ನಿಮ್ಗೆ ಗೊತ್ತಿರೋ ಹಂಗೆ. ಬಟ್ ಅವ್ರಿಗೆ ಒಂದು ರೆಕಗ್ನಿಷನ್ ಇರಲ್ಲ, ಅವ್ರಿಗೆ ಒಂದು ಆ, ಇದು ಇರಲ್ಲ. ಸೊ ಬಟ್ ಈ ಎಸ್. ವತಿಯಿಂದ ನಿಮ್ಮ ಆ, ಅನೇಕ ಜನ ಎಲೆಮೆರೆ ಕಾಯಿ ಅಂತ ಇರೋ ಸಾಧಕರಿಗೆ ಒಂದು ಇದು ಸಿಗ್ಲಿ, ಹ್ಮ್ ಐಡೆಂಟಿಟಿ ಸಿಗ್ಲಿ, ಅವ್ರಿಗೊಂದು ಇದು ಸಿಗ್ಲಿ ಅಂತ ನಾನು ಎಸ್, ಹಾರೈಸ್ತೀನಿ. ತುಂಬಾ ನಾನು ನಿಮ್ಗೊಂದು ಸಂತೋಷ. ನನಗೂ ಆಶೀರ್ವಾದ ಏನ್ ಖುಷಿ ಅಂದ್ರೆ, ಈ ಎಲೆಮರೆ ಕಾಯಿ ಅಂತ ಒಂದು ಪದ ಬಳಸಿದ್ರಲ್ಲ, ಹೆಚ್ಚಿನ ಜನ ಆ ಥರದವ್ರನ್ನೇ ಹುಡುಕಿ ಗೌರವಿಸಿದ್ದೇನೆ ನಾನು. ಹೌದು 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 ಹೌದು, ಒಳ್ಳೆ ವಿಷಯ ಅದು ಆಕ್ಚುಲಿ. ಹಾ ನಾನು ಆಕ್ಚುಲಿ ವಿಚಾರ ಮಾಡ್ತಾ ಇದ್ದೆ ನಿಮ್ಮ ಆಮೇಲೆ ಒಂದೊಂದು ಮಜಾವಾದ ವಿಷಯ ಹೇಳ್ಬೇಕು. ಹಾ ಲಾಸ್ಟ್ ಟೈಮ್ ಹೇಳಿದ್ದೆ, ನಂದು ಪ್ರಾಬ್ಲಮ್ ಏನು ಅಂದ್ರೆ, ನಾನು ನನ್ನ ಕ್ಲಾಸಸ್ ಮಾಡೋದು ಇಂಗ್ಲಿಷಲ್ಲಿ. ನಂದು ನೇಟಿವ್ ಬಂದು ನಾರ್ತ್ ಕರ್ನಾಟಕ, ಬಟ್ ಹ್ಮ್ ಬೆಂಗಳೂರಲ್ಲಿ ಇದ್ದೀಗ 20 ವರ್ಷ. ಹಿಂಗಾಗಿ ನನ್ನ ಕನ್ನಡ ಫುಲ್ ಮಿಕ್ಸ್ ಆಗಿಬಿಟ್ಟಿದೆ. ಸೊ ಇಫ್ ಯು ಅಲೋ ಮಿ, ಐ ವಾಂಟ್ ಟು ಟಾಕ್ ಇನ್ ಮೈ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್. ಐ ಮಾತಾಡ್ರಿ. ಥಿಂಕ್ ದಟ್ ಈಸ್ ಮೋರ್ ಕಂಫರ್ಟಬಲ್ ಅನ್ಸುತ್ತೆ ಮಾತಾಡಿ ಅಂತ, ಮಾತಾಡಿ. ಕನ್ನಡ ಕನ್ನಡ ಬಂದಾಗ. ಸೊ ನಾನೇನು ವಿಚಾರ ಮಾಡಿದ್ದೀನಿ ಅಂದ್ರೆ ಸರ, ನೀವು ಹೋಗ್ತಾ ಹೋಗ್ತಾ ದಿಸ್ ತುಂಬಾ ದೊಡ್ಡದಾಗಿ ಈ ಆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗೋ ಹಂಗಾಗ್ಲಿ, ನಿಮ್ಗೆ ಈ ಕಡೆ ಒಂದ್ ಕಡೆ ಡೋನರ್ ಸಿಗ್ತಾರೆ, ಒಂದು ಕಡೆ ಈ ಯಾರಿಗೆ ಇದು ಬೇಕು, ಸ್ಕಾಲರ್ಶಿಪ್ ಆಯಿತು, ಅವಾರ್ಡ್ಸ್ ಆಯಿತು, ಆ ಒಂದು ವ್ಯವಸ್ಥೆನ ನೀವು ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದು ನಿಮ್ಗೆ ಗೊತ್ತಿಲ್ಲದಂಗೆನೆ ಬೆಳೆಯುತ್ತೆ. ನೀವು ಒಂದು ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡಿದ್ರೆ ಆಗಲೇ, ಇನ್ನೂ ದೊಡ್ಡದಾದ ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡೋದಕ್ಕೆ ಒಂದು ಪ್ರಯತ್ನ ಪಡಿ. ವೇರ್ ಯಾರ್ಯಾರು ಈಗ ಸುಮಾರು ಜನಕ್ಕೆ ತಮ್ಮ ತಂದೆ ತಾಯಿ ಹೆಸರಲ್ಲಿ ಏನಾದರೂ ಒಂದು ಮಾಡೋ ಪ್ಲ್ಯಾನ್ ಇರುತ್ತೆ, ಅಥವಾ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಇದನ್ನ ಕೊಡೋ ಸ್ಕಾಲರ್ಶಿಪ್ ಕೊಡೋ ಪ್ಲ್ಯಾನ್ ಇರುತ್ತೆ, ರೈತರಿಗೆ ಹುಡುಕೊಂಡು ಕೊಡೋ ಪ್ಲ್ಯಾನ್ ಇರುತ್ತೆ, ಆರ್ಟಿಸ್ಟ್ಗಳಿಗೆ, ಕಲಾವಿದರಿಗೆ. ನಿಮ್ಗೆ ಗೊತ್ತಿಲ್ಲ ಮೋಸ್ಟ್ಲಿ, ಅದು ನಂದು ಇನ್ನೊಂದು ಮುಖ. ನಾನು ಆ್ಯಕ್ಚುಲಿ ಕಲಾವಿದನೂ ಕೂಡ. ಹ್ಮ್ ನಾನು ಫ್ಲೂಟ್ ನುಡಿಸ್ತೀನಿ, ತಬಲಾ ನುಡಿಸ್ತೀನಿ. ಅದು ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಈಗ ಇವತ್ತು ಗೊತ್ತಾಗಿರ್ಬೋದು. ಸೊ ಕಲಾವಿದರಿಗೆ ಸುಮಾರು ಜನಕ್ಕೆ ಒಂದು ನಿಮ್ಮ ಪ್ಲಾಟ್ಫಾರ್ಮ್ ವತಿಯಿಂದ ಸಹಾಯ ಆಗೋಂಗಾಗ್ಲಿ. ಆಮೇಲೆ ಕನ್ನಡದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ, ಇದೊಂದು ದೊಡ್ಡದಾದಂತಹ ಒಂದು ಪ್ರಶಸ್ತಿ. ಈಗ ಹೆಂಗೆ ಈ IIFA ಫಿಲ್ಮ್ ಫೇರ್ ಅವಾರ್ಡ್ಸ್ ಎಲ್ಲ ನಡೆಯುತ್ತೆ ನೋಡಿ, ಹಾ ಹಾ ಹಾ. ಆ ಲೆವೆಲಿಗೆ ಆಗ್ಲಿ. ನಿಮ್ಮ ಇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ದೊಡ್ಡ ದೊಡ್ಡ ಆಕ್ಟರ್ಸ್ ಆಗ್ಲಿ, ಸಾಧಕರಾಗ್ಲಿ. ಆಮೇಲೆ ಸಮಾಜಮುಖಿಯಾಗಿ ನೀವು ನೋಡ್ತಾ ಇದ್ದೀರಾ. ನಾನು ಇದನ್ನೇನು ನೋಡ್ತೀನಿ ಅಂತಂದ್ರೆ, ನೀವು ನಿಮ್ಮ ಮಾಡೋ ಕಾರ್ಯಕ್ರಮಗಳೆಲ್ಲ ಸಮಾಜಮುಖಿಯಾಗಿದೆ. ಹೆಂಗೆ ನೀವು ಸಮಾಜದಲ್ಲಿ ಒಳ್ಳೆ ಚೇಂಜ್ ತರ್ಬೋದು, ಚೇಂಜ್ ಮೇಕರ್ಸ್ ಹೆಂಗೆ ಆಗ್ಬೋದು, ಚೇಂಜ್ ಮೇಕರ್ಸ್ನ ಹೆಂಗೆ ಹುಡುಕ್ಬೋದು, ಅದನ್ನೆಲ್ಲ ನೀವು ತುಂಬಾ ಚೆನ್ನಾಗಿ ಹುಡುಕ್ತಿದ್ದೀರಾ. ಸೊ ಹಿಂಗಾಗಿ ಅದಕ್ಕೋಸ್ಕರ ನಂದು ಇವತ್ತು ಡ್ರೆಸ್ಸಲ್ಲಿ ಫ್ರೇಮ್ ವರ್ಕ್ ಈಸ್ ಬೆಟರ್ ದೆನ್ ಹಾರ್ಡ್ ವರ್ಕ್ ಅಂತ ಇದೆ. ಸೊ ನೀವು ಆ ಪ್ಲಾಟ್ಫಾರ್ಮ್ ನ ಬಿಲ್ಡ್ ಮಾಡಿ ಒಂದು ಫ್ರೇಮ್ ವರ್ಕ್ ಸೆಟ್ ಮಾಡಿ ಇಟ್ಬಿಡಿ. ಥ್ಯಾಂಕ್ ಯು. ಹಿಂಗಾಗಿ ಅದು ಆ, ನಿರಂತರವಾಗಿ ನಡೀಲಿ, ವರ್ಷದ ಒಂದು ದೊಡ್ಡ ಇವೆಂಟ್ ಆಗಿ ನಡೀಲಿ ಇದು. ಅದಾದ್ಮೇಲೆ ನಾನು ಕೂಡ ನಿಮ್ಮ ಪ್ರಶಸ್ತಿ ವಿಜೇತ ಲಾಸ್ಟ್ ಇಯರ್. ನೀನು ನನಗೆ ಹೌದು, ಇದು ರವಿ ರೋಡೇಕರ್ ಪ್ರಶಸ್ತಿ, ರವಿ ತರಬೇತುದಾರ ರೋಡ್ಕರ್ ಪ್ರಶಸ್ತಿ. ಪ್ರಶಸ್ತಿ, ಅದ್ರ ಬಗ್ಗೆ ನನಗೆ ಈ ವರ್ಷ ನನ್ನ ಮೇಲೆ ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಈ ವರ್ಷ ನನಗೆ ಗೊತ್ತಾಯ್ತು. ಹಿಂಗಾಗಿ ನಾನು ನಾನು ನನ್ನ ಎಫರ್ಟ್ಸ್ ನ ಡಬಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ವರ್ಷದಿಂದ. ಹ್ಮ್ ಹ್ಮ್. ಯಾಕೆಂದ್ರೆ ನನಗದು ರಿಮೆಂಬರೆನ್ಸ್ ಆಯ್ತು, ನಾನ್ ತಗೊಂಡಂತ. ಇವತ್ತು ನಾವು ಏನ್ ರೆಕಾರ್ಡ್ ಮಾಡ್ತಾ ಇದ್ದೀವಲ್ಲ, ಇವತ್ತು ರವಿ ಇವತ್ತು ಅವ್ರದ್ದು ರೋಡೇಕರ್ ಅವರ ಬರ್ತ್ಡೇ, ಬರ್ತ್ಡೇ. ಇವತ್ತು ಮೋದಿಜಿ ಬರ್ತ್ಡೇ. ಹೌದು. ಆಮೇಲೆ ಯಾವತ್ತಿನ ದಿನ ನಾವು ಇವತ್ತು ಮಾತಾಡ್ತಾ ಇದೀವಿ. ಎಸ್. ಸೊ ಆಮೇಲೆ ರವಿ ರೋಡೇಕರ್ ಬಗ್ಗೆ ನಂಗೂ ಇನ್ನೂ ಹೆಚ್ಚಿಗೆ ಗೊತ್ತಾಯ್ತು ನಾನು ಮೊನ್ನೆ ಬಂದಾಗ ನಿಮ್ಮ ಇವೆಂಟ್ ಬಗ್ಗೆ. ಹೌದು. ಸೊ ಹಿಂಗಾಗಿ ಅಲ್ಲ, ಅವರು ಅದ್ಭುತ ತರಬೇತುದಾರ. ಕರ್ನಾಟಕದಲ್ಲಿ ತರಬೇತಿಯ ಬಗ್ಗೆ ಒಲವು ಮೂಡಿಸೋದಕ್ಕೆ, ಆ, ಸಮಾಜದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ. ಆದರೆ ಬೇಗ ಕಳ್ಕೊಂಡ್ಬಿಟ್ವಿ, 2000 ಇಸ್ವಿನಲ್ಲೇ ಕಳ್ಕೊಂಡ್ವಿ ಅನ್ನೋದು ಒಂದೇ ದುಃಖ. ಆದರೆ ಅವ್ರು ಮಾತಾಡಿರೋದು 2 ಗಂಟೆ ಹ್ಯಾಪಿ ಮ್ಯಾರಿಡ್ ಲೈಫ್ ಬಗ್ಗೆ ಆಡಿಯೋ ನಮ್ಮ ನಾಗಮ್ಮ ಫೌಂಡೇಶನ್ನಲ್ಲಿ ಇದೆ ಈಗ. ಓಕೆ ಸೊ ನಾನು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳಿಗೆ ಇದನ್ನ ಕೊಡ್ತೇನೆ, ಅದನ್ನ ಓಕೆ. ನಿಮಗೆ ಕಳಿಸ್ಕೊಡ್ತೇನೆ ಆಡಿಯೋ ಮಾಡ್ಯೂಲ್. ಯಾರಾದ್ರೂ ಬೇಕು ಅಂದ್ರೆ ನಿಮ್ಮನ್ನ ಅಪ್ರೋಚ್ ಮಾಡ್ಬೋದಾ, ಎಸ್, ಅವ್ರಿಗೆ ಯಾರಿಗಾದ್ರೂ? ಖಂಡಿತ ಖಂಡಿತ ಖಂಡಿತ. ಓಕೆ.
ಓಕೆ. ಸೊ ವೀಕ್ಷಕರೇ, ಶಂಕರ್ ಕುಲಕರ್ಣಿ ಅವ್ರನ್ನ ಸ್ವಲ್ಪ ಮಾತಾಡ್ಸಿದ್ದೀನಿ. ಈಗಾಗಲೇ 5-6 ಸಾರಿ ಒಂದೊಂದು ಗಂಟೆ ಮಾತಾಡ್ಸಿದ್ದೀನಿ. ಅವರು ವೆಲ್ತ್ ಬಗ್ಗೆ ಹೇಳಿರೋದು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಇವರ ವಿಡಿಯೋಗಾಗಿ ಹುಡುಕಿ ನಿಮಗೆ ಸಿಗ್ತದೆ. ಉಚಿತವಾಗಿ ಮಾಹಿತಿನ ಪಡ್ಕೊಳ್ಳಿ. ಅದಾದ ನಂತರ ಅವ್ರ ಕೋರ್ಸ್ ಬೇಕಂದ್ರೆ ಅವ್ರನ್ನ ಸಂಪರ್ಕ ಮಾಡ್ಬೋದು. ಎಸ್ ಆಯ್ತು, ಅದನ್ನ ಮಾಡೋಣ. ಬಟ್ ಅದಕ್ಕಿಂತ ಮುಖ್ಯವಾಗಿ ಗೊತ್ತು ನನ್ ಬಿಸಿ ಸ್ಕೆಡ್ಯೂಲ್ ನಿಮ್ಗೆ ಗೊತ್ತಿದೆ, ಅದನ್ನೇನು ಹೇಳೋದು ಅವಶ್ಯಕತೆ ಇಲ್ಲ. ಬಟ್ ನಾನ್ ನಿಮ್ ಜೊತೆ ಒಂದ್ ಎಪಿಸೋಡ್ ಮಾಡಬೇಕು ಅಂತ ನಂಗೆ ಇಂಟ್ರೆಸ್ಟ್ ಇದೆ. ಯಾಕೆಂದ್ರೆ ನಾನು ಇನ್ನೊಂದ್ ಕಡೆ ಒಂದು ಪಾಡ್ಕಾಸ್ಟ್ ಹೋಗಿದ್ದೆ, ಜಯಪ್ರಕಾಶ್ ಅವರೇ, ಕನ್ನಡದಲ್ಲೇ ಮಾಡಿದೆ. ಅಲ್ಲಿ ಅದು ದುಡ್ಡು ಆ, ದುಡ್ಡಿನ ಹರಿವನ್ನು ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕು ಓನ್ಲಿ ವಿತ್ ಯುವರ್ ಮೈಂಡ್ ಸೆಟ್ ಬಗ್ಗೆ, ಅದ್ರ ಮೇಲೆ ವೆರಿ ಒಂದು ಗುಡ್. ಪಾಡ್ಕಾಸ್ಟ್ ಮಾಡೋಣ ಅಂತ ಖಂಡಿತ ಹೀಗೆ ಮಾಡೋಣ. ನನಗೆ ಪ್ರೇರಣೆ ಸೊ ಬಂತು. ಹಾಗಾದ್ರೆ ವೀಕ್ಷಕರೇ ನಿರೀಕ್ಷೆ ಮಾಡಿ, ನಾವು ಹೌದು, ಇಷ್ಟರಲ್ಲೇ ಹೌದು. ಮಾಡಿ. ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಕೆಲವೊಂದಿಷ್ಟು ಮಂತ್ರಗಳನ್ನು ಕೊಡ್ತೀನಿ. ಮಂತ್ರ ಅಂದ್ರೆ ಯಾವುದೋ ಒಂದು ವೇದ ಅಥವಾ ಆ ಮಂತ್ರ ಅಲ್ಲ, ನಾರ್ಮಲ್ ಮಂತ್ರ, ಹ್ಮ್ ಇಂಗ್ಲಿಷ್ ಮಂತ್ರ. ಹೆಂಗೆ ಈಗ ಅಫರ್ಮೇಶನ್ಸ್ ಅಂತ ಹೇಳ್ತಾರೆ, ಅಫರ್ಮೇಶನ್ಸ್ ಅಂತ ಹೇಳ್ತಾರೆ. ಹ್ಮ್ ಆಮೇಲೆ ನೀವು ಪಾಸ್ವರ್ಡ್ಸ್ ಹೆಂಗ್ ಸೆಟಪ್ ಮಾಡಬೇಕು, ನಿಮ್ದು ದುಡ್ಡಿನ ಬಗ್ಗೆ ನಿಮ್ಮ ನಡೆ ನುಡಿ ಹೇಗಿರಬೇಕು, ನಿಮ್ಮ ಗುಣ ಹೇಗಿರಬೇಕು, ಅದಾ ಅದು ನೀವು ಯಾವಾಗ ಇದನ್ನ ಮಾಡ್ತೀರಾ ಅವಾಗ ನೀವು ಆಟೋ ಮ್ಯಾಜಿಕಲಿ ಮನಿ ಮ್ಯಾಗ್ನೆಟ್ ಆಗ್ತೀರಾ. ಈ ಮನಿ ಮ್ಯಾಗ್ನೆಟ್ ಹ್ಮ್ ಹೆಂಗ್ ಆಗ್ಬೇಕು, ದುಡ್ಡನ್ನು ಆಕರ್ಷಿಸುವ ಬಗೆ ಹೇಗೆ. ಹ್ಮ್ ಆಮೇಲೆ ಸುಮಾರು ಜನ ನಾವೇನ್ ತಿಳ್ಕೊಂಡಿದೀವಿ, ಹಾರ್ಡ್ ವರ್ಕ್ ಮಾಡಬೇಕು ಅಂತ ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಬಟ್ ಹಾರ್ಡ್ ವರ್ಕ್ ಏನು ಅವಶ್ಯಕತೆ ಇಲ್ಲ. ಅದಕ್ಕಿಂತ ಮೊದಲು ನೀವು ಮನಿ ಮ್ಯಾಗ್ನೆಟ್ ಆಗಬೇಕು. ಕನ್ನಡದಲ್ಲಿ ನಾನು ಆಕ್ಚುಲಿ ತುಂಬಾ ಸಿರೀಸ್ ಮಾಡಿಲ್ಲ. ಬಟ್ ನಾನ್ ಮಾಡ್ತಿರೋದು ಈ ಕಾನ್ಫಿಡೆನ್ಸ್. ಜಯಪ್ರಕಾಶ್ ಸರ್ ಇರ್ತಾರೆ, ನಾನು ಏನಾದ್ರು ಇಂಗ್ಲೀಷಲ್ಲಿ ಹೇಳಿದ್ರು ಕೂಡ ಅವರು ಅದನ್ನ ಇಮಿಡಿಯೇಟ್ ಆಗಿ ಕನ್ನಡದಲ್ಲೂ ಹೇಳ್ಬಿಡ್ತಾರೆ. ಹಿಂಗಾಗಿ ಕನ್ನಡದ ಜನತೆಗಾಗಿ ಇದು ಒಂದು ನನ್ನ ಚಿಕ್ಕ ಗಿಫ್ಟ್. ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರಲಿ, ಹ್ಮ್ ನಾನು ಈ ಥರದ ಸೆಷನ್ಸ್ ಒನ್ ಅವರ್ಗೆ ಐ ಚಾರ್ಜ್ 10-20,000 ಮಿನಿಮಮ್. ಸರ್ಗೂ ಗೊತ್ತಿದೆ, ಸರ್ ಕೂಡ 20-30,000 rupees ಮಿನಿಮಮ್ 1 ಅವರಿಗೆ ಚಾರ್ಜ್ ಮಾಡ್ತಾರೆ. ಎಲ್ಲರ ಸೆಷನ್ಸ್ಗೆ ಹೋದ್ರೆ, ಗೆಸ್ಟ್ ಸೆಷನ್ಗೆ ಹೋದ್ರೆ. ಆ ಎಲ್ಲ ಇನ್ಫಾರ್ಮೇಶನ್ ಪ್ಯಾಕ್ ಮಾಡಿ ಒಂದು ಒಳ್ಳೆ ಆ, ಒಂದು ಗುಡ್ ಸರ್. ಪ್ರಾಪರ್ ಟ್ರೈನಿಂಗ್ ವಿಡಿಯೋ ತರ ಕನ್ನಡದ ಜನತೆಗೋಸ್ಕರ ಮಾಡೋಣ ಅಂತ ಒಂದು ಎಸ್. ಆಸೆ, ಪ್ರೇರಣೆ ಈಗ ಜಸ್ಟ್ ಬಂತು. ಇಲ್ಲ, ನಮ್ಮ ರವಿ ರೋಡೇಕರ್ ಜನ್ಮದಿನದಂದು, ಮೋದಿಜಿ ಜನ್ಮದಿನದಂದು ನಾವು ಈ ರೆಕಾರ್ಡಿಂಗ್ ಮಾಡ್ತಾ ಇದ್ದೇವೆ. ಸೊ ಇಷ್ಟರಲ್ಲೇ ನಿರೀಕ್ಷಿಸಿ. ನಾವಿಬ್ರು ನಿರೀಕ್ಷಿಸ್ತಾ ಇರಿ. ನಿಮ್ಗೆ ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ನೀವು ವಾಚ್ ಮಾಡ್ತಾ ಇರಿ, ಕಮೆಂಟ್ಸ್ ಅಲ್ಲಿ ಹಾಕ್ತಾ ಇರಿ. ಈ ಅಕಸ್ಮಾತ್ ಇದು ಯಾರಾದ್ರೂ ವಿಡಿಯೋ ಬೇಕಿದ್ರೆ, ಹ್ಮ್ ನಿಮಗೆ ಮನಿ ಅಟ್ರಾಕ್ಷನ್ ಟೆಕ್ನಿಕ್ಸ್ ನಾನ್ ಮ್ಯಾಟ್ ಅಂತ ಹೇಳ್ತೀನಿ, ಬಟ್ ಸುಮಾರು ಅಫರ್ಮೇಶನ್, ಸುಮಾರು ಒಳ್ಳೊಳ್ಳೆ ಐಡಿಯಾಸ್ ಇದೆ. ನಾನು ಇದನ್ನ ಕಲಿಯೋದಕ್ಕೆ 30-40 ಲಕ್ಷ ದುಡ್ಡನ್ನು ನಾನು ನನ್ನ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನ ನಾವು 1 ಅವರ್ ಆ ವಿಡಿಯೋದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಗುಡ್. ಯಾರ್ಯಾರು ನೋಡ್ತಿದ್ದೀರಾ, ನೀವು ಬೇಕು ಅಂತಂದ್ರೆ ಅದನ್ನ ಕಮೆಂಟ್ ಅಲ್ಲಿ ಹಾಕಿ. ವೇಟ್ ಮಾಡ್ತಾ ಇದೀವಿ ಅಂತ ಕಮೆಂಟ್ ಅಲ್ಲಿ ಹಾಕಿ. ಹೌದು, ಜೊತೆಗೆ ಸಬ್ಸ್ಕ್ರೈಬ್ ಹಾಕಿ. ಮಾಡಿಕೊಂಡು ಬೆಲ್ ಬಟನ್ ಹೌದೌದು. ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿರಿ. ಅವಾಗ ನಿಮ್ಗೆಲ್ಲ ಮಿಸ್ ಆಗಲ್ಲ. ಹಾ, ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಮಿಸ್ ಆಗಲ್ಲ. ಕರೆಕ್ಟ್. ಸೊ ಅದನ್ನ ಮಾಡೋಣ. ಸೊ ಜಯಪ್ರಕಾಶ್ ನಕ್ತಿ ಅವರೇ, ಥ್ಯಾಂಕ್ ಯು ಎಸ್ ವೆರಿ ಸರ್, ಮಚ್ ಫಾರ್ ಥ್ಯಾಂಕ್ ಯು, ಕಾಲಿಂಗ್ ಮೀ ಥ್ಯಾಂಕ್ ಯು. ಫಾರ್ ದಿಸ್ ವೆರಿ ಕ್ವಿಕ್ ಕ್ಲೈಮ್ಯಾಕ್ಸ್ ಆಫ್ ಯುವರ್ ವಿಡಿಯೋ. ಈ ವಿಡಿಯೋ ನಿಮ್ ತಂದೆಯವರದು. ಹೌದು, ನಾನ್ ಬಂದು ಸೊ ಒಂಥರ ನಿಮ್ ತಂದೆಯವ್ರಿಗೆ ಗೆಸ್ಟ್ ಅಪಿಯರೆನ್ಸ್. ಒಂದ್ ರೀತಿ ಕಾಂಟ್ರಿಬ್ಯೂಷನ್ ಕೊಡೋ ರೀತಿ ನಮ್ ವೀಕ್ಷಕರಿಗೆ ಇವತ್ತು ನೀವು ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಹೌದು, ಮಾಡಿದ್ದೀರಿ. ಹೌದು, ಓಕೆ, ನಿಮ್ ಹೌದು. ತಂದೆಗೆ ನಿಮ್ಗೆ ಸೊ ಇಬ್ರಿಗೂ ಧನ್ಯವಾದ. ಇಷ್ಟು ಪ್ರೀವಿಯಸ್ಲಿ ಸರ್ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡು ವಿಡಿಯೋ ಕರೀತಾ ಇದ್ರು. ಬಟ್ ನಾನು ಸರ್ಗೆ ಇದನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಅವ್ರ ಥ್ರೂ ನಾನು ಕನ್ನಡದ ಜನತೆ ಕೊಡಬೇಕು ಅಂತ ನಂದು ಒಂದು ಆ, ಆಸೆ. ಸೊ ನಿಮ್ ಥ್ರೂ ಆಗ್ಲಿ ಜಯಪ್ರಕಾಶ್ ನಕ್ತಿ ಎಸ್ ಅವರೇ. ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್.